ದಿನದ ಕಾರ್ಯಕ್ರಮದೊಂದಿಗೆ ನಮ್ಮೊಡನೆ ಸೇರ್ಕೊಂಡಿರುವ ಎಲ್ಲ ಆತ್ಮೀಯರಿಗೂ 74ನೇ ಸ್ವಾತಂತ್ರ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಹಾಗೂ ಶುಭ ಸಂಜೆಯ ಆತ್ಮೀಯವಾದ ನನ್ನ ನಮಸ್ಕಾರಗಳು. ಆತ್ಮೀಯರೇ, ಫಿಡೆಲಿಟಸ್ ಕಾರ್ಪ್ ಮತ್ತೆ ಫಿಡೆಲಿಟಸ್ ಗ್ಯಾಲರಿಯ ಈ ಸ್ಥಳದಲ್ಲಿ ನಾವು ಕಲಾಕೃತಿಯ ಪ್ರದರ್ಶನವನ್ನ ಆಗಸ್ಟ್ 1ನೇ ತಾರೀಕು ಪ್ರಾರಂಭಿಸಿ ಆಗಸ್ಟ್ 20ರವರೆಗೂ ಈ ಕಲಾ ಪ್ರದರ್ಶನ ಕಾರ್ಯಕ್ರಮ ನಡೆಯುತ್ತೆ. ಈ ಕಲಾ ಪ್ರದರ್ಶನದ ಉದ್ದೇಶ ಇಷ್ಟೇ, ನಮ್ಮ ಮಲೆನಾಡಿಗರೇ ಆದಂತಹ ಎಚ್.ಎನ್. ಕೃಷ್ಣಮೂರ್ತಿಯವರು ಸುಮಾರು 15-20 ವರ್ಷಗಳ ಹಿಂದೆ ರೂಪ ಕೊಟ್ಟಂತಹ ಈ ಕಲಾಕೃತಿಗಳು ಅವರ ಗೋಡಾನಲ್ಲೇ ಉಳ್ಕೊಂಡಿದ್ದು, ಅದನ್ನ ಸಮಾಜದ ಮುನ್ನೆಲೆಗೆ ತಂದು ಕಲಾ ಆಸಕ್ತರಿಗೆ, ಕಲಾ ಪ್ರೇಮಿಗಳಿಗೆ ಇದನ್ನು ತಲುಪಿಸುವ ಒಂದು ಕಾರ್ಯ ಆದರೆ, ಇನ್ನೊಂದು ಕೊರೋನಾ ಕೋವಿಡ್-19 ಪ್ರಪಂಚದ ಎಲ್ಲ ವರ್ಗದ ಜನರನ್ನ, ಇಡೀ ಮನುಷ್ಯ ಸಂಕುಲವನ್ನೇ ಶೋಚನೀಯ ಸ್ಥಿತಿಗೆ ತಳ್ಳುವಂತ ಕೆಲಸವನ್ನು ಮಾಡಿದೆ. ಎಲ್ಲ ವ್ಯವಹಾರಗಳು ಕೂಡ ಕೈಕಟ್ಟಿ ಅಧೋಗತಿಗೆ ಹೋದಂತ ಪರಿಸ್ಥಿತಿಗೆ ತಲುಪಿದ್ದೀವಿ. ಇಂಥ ಸಮಯದಲ್ಲಿ ನಾವು ಈ ಕಲಾ ಪ್ರದರ್ಶನವನ್ನು ಮಾಡಿ ಯಾರ್ಯಾರು ವಾಣಿಜ್ಯೋದ್ಯಮದಲ್ಲಿ ತೊಡಕೊಂಡಿದ್ದೀವಿ ಅವರಿಗೆ ಒಂದು ಆತ್ಮಬಲ ಮತ್ತೆ ಆತ್ಮವಿಶ್ವಾಸವನ್ನು ತುಂಬುವ ಕೆಲಸವನ್ನ ಈ ಕಲಾ ಪ್ರದರ್ಶನದ ಮೂಲಕ ಮಾಡಬೇಕು ಅಂತ ಹೇಳಿ ನಾವು ಇದನ್ನ ಪ್ರಾರಂಭ ಮಾಡಿದ್ವಿ. ಈ ಕಲಾ ಪ್ರದರ್ಶನ ಯಾವುದೇ ವಾಣಿಜ್ಯದ ಉದ್ದೇಶಕ್ಕಾಗಿ ಇಲ್ಲಿ ಹಮ್ಮಿಕೊಂಡಿಲ್ಲ. ನಾವು ಈ ಕಲಾ ಪ್ರದರ್ಶನದ ಹಿಂದೆ ಇರುವ ಉದ್ದೇಶವೇ ಬಹಳ ಪ್ರಾಮುಖ್ಯವಾಗಿತ್ತು. ನಮ್ಮ ಫಿಡೆಲಿಟಸ್ ಕಾರ್ಪ್ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರಾದಂತಹ ಶ್ರೀಯುತ ಅಚ್ಯುತ್ ಗೌಡ್ರವರು ಫಿಡೆಲಿಟಸ್ ಕಾರ್ಪ್ ಹುಟ್ಟಾಕಿದ ನಂತರ ಜೊತೆಯಲ್ಲಿ ಶಿಲ್ಪ ಫೌಂಡೇಶನ್ ಎನ್ನುವ ಸ್ವಯಂ ಸೇವಾ ಸಂಸ್ಥೆಯನ್ನ ಪ್ರಾರಂಭ ಮಾಡ್ತಾರೆ. ಆ ಸಂಸ್ಥೆ ಮೂಲಕ ನಾವು ಈಗಾಗಲೇ ಮಲೆನಾಡಿನ ಭಾಗದ 97 ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಆರ್ಥಿಕವಾದ ಸಹಾಯವನ್ನು ನೀಡ್ತಾ ಇದ್ದೇವೆ. ಹಾಗೆ ಕಳೆದ ಬಾರಿ ತೀರ್ಥಹಳ್ಳಿ ಮತ್ತು ಚಿಕ್ಕಮಗಳೂರು ಭಾಗದ 24 ಗ್ರಾಮೀಣ ಪ್ರದೇಶದ ಶಾಲೆಗಳನ್ನ ಸ್ಮಾರ್ಟ್ ಸ್ಕೂಲ್ ಆಗಿ ಕನ್ವರ್ಟ್ ಮಾಡಿದ್ದೀವಿ. ಹೀಗೆ ಇದೇ ತರ ಸಮಾಜಮುಖಿನ ಕೆಲಸವನ್ನ ನಾವು ಶಿಲ್ಪ ಫೌಂಡೇಶನ್ ಹೆಸರಲ್ಲಿ ಮಾಡ್ತಾ ಇದ್ದೀವಿ. ಯಾವುದೇ ಒಂದು ಸ್ವಯಂ ಸೇವಾ ಸಂಸ್ಥೆಗೆ ಸಾಮಾಜಿಕ ಕಾರ್ಯಗಳನ್ನು ಮಾಡಬೇಕಾದ್ರೆ ಅದಕ್ಕೆ ಆದಂತ ಒಂದು ಹಣಕಾಸಿನ ಬಲ ಬೇಕಾಗ್ತದೆ. ಇನ್ನೊಬ್ಬರ ಹತ್ರ ಕೇಳುವುದಕ್ಕಿಂತ ಅದಕ್ಕೆ ಆದ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಫಿಡೆಲಿಟಸ್ ಗ್ಯಾಲರಿಯನ್ನು ಹುಟ್ಟಾಕ್ತಾರೆ. ಶ್ರೀಯುತ ಕೋಟೆಗದ್ದೆ ರವಿಯವರು ಮುಖ್ಯ ಕಲಾವಿದರಾಗಿ ಇದರಲ್ಲಿ ಕಾರ್ಯನಿರ್ವಹಿಸ್ತಾರೆ. ಈ ಫಿಡೆಲಿಟಸ್ ಗ್ಯಾಲರಿಯಲ್ಲಿ ಏನು ಟರ್ನ್ ಓವರ್ ಆಗುತ್ತೆ ಅದರ 35% ಭಾಗವನ್ನ ಶಿಲ್ಪ ಫೌಂಡೇಶನ್ ಮೂಲಕ ನಾವು ಸಮಾಜದ ಸೇವೆಗೆ ತೊಡಗಿಸ್ಕೊಳ್ತಾ ಇದ್ದೀವಿ. ಹಾಗೆ ಈ ಕಲಾ ಪ್ರದರ್ಶನ ಉದ್ದೇಶವೂ ಹಾಗೆ, ಇದರಲ್ಲಿ ಬಂದಂತ ಮೊತ್ತವನ್ನ ಮೂಲ ಕಲಾವಿದರಾದಂತಹ ಎಚ್.ಎನ್. ಕೃಷ್ಣಮೂರ್ತಿಯವರಿಗೂ ಹಾಗೂ ನಮ್ಮ ಆರ್ಟ್ ಗ್ಯಾಲರಿ ಜೊತೆ ಎಂಟನಲ್ ಆಗಿರುವ ಒಂದಷ್ಟು ಕಲಾವಿದರಿಗೆ ಆರ್ಥಿಕ ಸಹಾಯವನ್ನು ನೀಡುವ ಸಲುವಾಗಿ ಮತ್ತುಳಿದ ಒಂದಷ್ಟು ಹಣವನ್ನ ಶಿಕ್ಷಣದ ಕ್ಷೇತ್ರಕ್ಕೆ ಶಿಲ್ಪ ಫೌಂಡೇಶನ್ ಹತ್ರ ಮಾಡುವ ಸಲುವಾಗಿ ನಾವು ಈ ಕಲಾ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೀವಿ. ನಾವೆಲ್ಲ ಮಲೆನಾಡಿಗರಿರೋದ್ರಿಂದ ನಮಗೆ ಮಲೆನಾಡಿನ ಸಂಸ್ಕೃತಿ, ಮಲೆನಾಡಿನ ಬದುಕು, ಅಲ್ಲಿನ ರೈತಾಪಿ ಜೀವನ ಇದೆಲ್ಲವನ್ನ ತೋರಿಸುತ್ತೆ. ನಾವು ಹಾಗಾಗಿ ಮಲೆನಾಡಿನ ಮುಖಗಳು ಎನ್ನುವ ಶೀರ್ಷಿಕೆಯಲ್ಲಿ ಈ ಕಲಾ ಪ್ರದರ್ಶನವನ್ನು ಪ್ರಾರಂಭ ಮಾಡಿದ್ವಿ. ನಮ್ಮ ಒಂದು ಹೆಮ್ಮೆ ಏನು ಅಂತಂದ್ರೆ ಸುಮಾರು 23 ಕಲಾಕೃತಿಗಳಿದ್ದಾವೆ. ಇದರಲ್ಲಿ ಸುಮಾರು 17-18 ಕಲಾಕೃತಿಗಳು ಆಲ್ರೆಡಿ ಸೇಲ್ ಆಗಿದ್ದಾವೆ. ಇನ್ನು ಕೆಲವೇ ಕಲಾಕೃತಿಗಳು ಉಳಿದಿದ್ದಾವೆ. ನಮ್ಮ ಈ ಕಲಾ ಪ್ರದರ್ಶನ ಮುಕ್ತಾಯದೊಳಗೆ ನಾವು ಅದೆಲ್ಲವನ್ನ ಸೇಲ್ ಮಾಡ್ತೀವಿ. ಇದು ಒಂದು ಭಾಗ. ಇನ್ನೊಂದು, ಲಾಕ್ಡೌನ್ನ ನಂತರ ದೇಶದಲ್ಲೇ ನಮ್ದು ಮೊದಲನೇ ಕಲಾ ಪ್ರದರ್ಶನ ಇರ್ಬೋದೇನೋ ಅಂದ್ಕೊಂಡಿದ್ದೀವಿ. ಯಾಕಂದ್ರೆ ಕರೋನಾಕ್ಕೆ ಹೆದರಿ ಉದ್ಯೋಗ ಅನಿಸಿ ಬೆಂಗಳೂರು ಬಂದವರೆಲ್ಲ ಮಲೆನಾಡಿಂದ ಬಂದವರು ಮಲೆನಾಡಿಗೆ ಸೇರ್ಕೊಂಡಿದ್ದೀವಿ. ಹೆದರಿ ಮನೆಯಿಂದ ಹೊರಗೆ ಬರ್ತಾ ಇಲ್ಲ.
ನಾವು ಈ ಕಲಾ ಪ್ರದರ್ಶನದ ಮೂಲಕ ಇನ್ನೊಂದು ವಿಶ್ವಾಸವನ್ನು ತುಂಬಬೇಕು ಅಂತ ಅನ್ಕೊಂಡಿದೀವಿ. ಏನು ಅಂದ್ರೆ, ನಾವು ಮನೆಯಲ್ಲೇ ಕುತ್ಕೊಂಡ್ರೆ ನಮ್ಮ ಎಕನಾಮಿಕಲ್ ಚೈನ್ ಕಟ್ ಆಗುತ್ತೆ. ಈಗೇನು ನಾವು ಹಿಂದಕ್ಕೆ ಹೋಗಿದ್ದೀವಿ, ಅದು ನಮ್ಮನ್ನ ಬಹಳ ಹಿಂದೆ ತಳ್ಳಿ ಮತ್ತೆ ನಾವು ಹೇಳಕ್ಕಾಗದೇ ಇರೋ ಪರಿಸ್ಥಿತಿಗೆ ಹೋಗಬಾರ್ದು. ಹಾಗಾಗಿ ನಾವು ಇನ್ನೂ ನಮ್ಮ ಹತ್ರ ಪೊಟೆನ್ಷಿಯಲ್ ಇದೆ, ಮಾರ್ಕೆಟ್ ಚೆನ್ನಾಗಿದೆ, ನಾವು ಹೊರಗೆ ಬಂದು ಕೆಲಸ ಮಾಡಬೇಕು ಅನ್ನೋದನ್ನ ನಮ್ಮ ಸ್ಪರ್ಧಾತ್ಮಕ ಜಗತ್ತಿಗೆ ಹೇಳಬೇಕು ಅನ್ನೋ ಉದ್ದೇಶ. ಹಾಗೆ ಕಲಾ ಪ್ರದರ್ಶನವನ್ನು ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಶಶಿಮೋಹನ್ ಸರ್ ನೇತೃತ್ವದಲ್ಲಿ ಕುವೆಂಪು ಸೃಜನಶೀಲತೆ ಮತ್ತು ತಾತ್ವಿಕ ನೆಲೆಗಳು ಅನ್ನುವ ವಿಷಯದ ಬಗ್ಗೆ ಈ ಮಲೆನಾಡಿನ ಮುಖಗಳೊಂದಿಗೆ ಸಂವಾದವನ್ನು ಹಮ್ಮಿಕೊಂಡಿದ್ದೀವಿ. 74th Independence Day. I thank Fidelity Art Gallery, especially Achyut Gowda and his initiatives, for creating what I can call a very beautiful and meaningful public sphere at a time when the whole idea of public sphere is diminishing elsewhere in Bangalore and elsewhere. I think this is a very meaningful initiative. I also thank Sri Manu Chakravarti sir, main speaker of the day. And let me introduce, this program is going to be bilingual, just to make sure it reaches the wider audience. I'll briefly introduce Manu Chakravarti sir. Manu Chakravarti sir was a professor and HOD at the Department of English at NMKRV College for Women. He is a visiting professor at National College, Baswangudi and Bangalore Central College. He has been teaching critical theory, film theory, feminist theory for over 3 decades. He has written extensively on culture, literature, cinema, music and philosophy in both Kannada and English. He was awarded the prestigious Swarna Kamal President Gold Medal for the Best National Critic at the 58th National Film Festival Award for his contribution to film criticism in 2011. Professor Manu has also received the Karnataka Sahitya Academy Award and prestigious VM Inamdar Award for his book Madhyama Marga, my favorite also. It is a collection of very unique interdisciplinary critical writing, in a way very unique in the Kannada literary tradition. He has written several books on Anantmurthy, K.V. Subbanna and feminism. Professor Manu also functions as member of the jury on the national and international film festivals, regularly lectures at national and international seminars on literature, cinema and music. So to sum up, he is contributing to what I should say, the development of intellectual traditions in Kannada. See, Kannada has a great creative tradition, but in many ways, compared to, let us say, French and German, it lacks intellectual tradition. So Manu is one of the key contributors to the growth of the tradition in contemporary Kannada writing, Kannada and English writing in Karnataka. Yeah? So, I'll introduce to the topic aesthetics and philosophical concerns of Kuvempu in Kuvempu's writing. Just out of curiosity, I was just trying to look how Kuvempu reacted or wrote on 14th of August 1947, because he was a regular writer, diary. He used to, if you look at his autobiography, it is all, most of it is drawn from his diary. I could not find, because the first volume is till 1936, so I did not have the omnibus, so part 2 I did not have. So, but interestingly, while searching, I just thought, one of his mentors, Sri Aurobindo, coincidentally his birthday falls on today. Yeah? So he wrote, what did he feel on 14th of August 1947? So he was invited by All India Radio on that day to comment on India's freedom. So generally a public shy Aurobindo, he delivered a talk on All India Radio. The essence of it can be summed up in what he spoke about, 5 aspects. So he stated,
While freedom from empire was an important milestone on the journey, independence is an ongoing project that demanded 1. Interreligious harmony, 2. Worldwide unity, 3. Social, political and spiritual evolution of the new form of divine life. This is what in 1909 a rebel Arabindo had to say on the previous day of the actual Independence Day. So if you look at even in Kuvempu's scheme of imagination of freedom, just like the people from whom he was influenced by Gandhi, Tagore and Ambedkar, he also appreciated not just the political freedom, but intellectual freedom, spiritual freedom, freedom through higher realization and awareness, freedom through truth seeking, and sometimes renunciatory freedom, as one can see in his various writings, especially his famous Unfetter Your Minds, Atmashriಗಾಗಿ ನಿರಂಕುಶಮತಿಗಳಾಗಿ. So his imagination and idea of freedom was completely not just the political, but the other higher order. So let me turn to the topic of the day and then hand it over to Sri Manu sir. One of the fascinating things about Kuvempu, if I ask, is Kuvempu a writer? Yes, he is a writer, but not only a writer. Was he a poet? Yes, he is a poet, but not only a poet. Was he a critic? Yes, he was a social critic. He was a literary critic in a sense, but he was not just a critic. Was he a playwright? Yes, he was a playwright, but not just a playwright. Was he an academic? Yes, he was an academic, but not just an academic. Was he a rebel? Yes, he is a rebel, but not just a rebel. Then how do we comprehend Kuvempu? So against this background, my starting discussion point is, sir, how do you look at Kuvempu in the literary and cultural space or imagination of Karnataka or India as distinct from other writers, and how Kuvempu and his works played a crucial role in a country like India, simultaneously a post-colonial society and socially hierarchical society like India? I'll just put it in a summary in Kannada as well. ಭಾರತದಂತಹ ಒಂದು ದೇಶದಲ್ಲಿ, ವಸಾಹತೋತ್ತರ ದೇಶದಲ್ಲಿ, ಮತ್ತೆ ಭಾರತದ ಒಳಗಡೆನೆ ಇರುವಂತಹ ಇನ್ನೊಂದು ರೀತಿಯಾದಂತಹ ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಅಂತ ಒಂದು ಸಂದರ್ಭದಲ್ಲಿ ಕುವೆಂಪು ಒಬ್ಬ ಬರಹಗಾರನಾಗಿ ಬೇರೆ ಎಲ್ಲ ಭಾರತೀಯ ಪರಂಪರೆಯ ಬೇರೆ ಎಲ್ಲ ಬರಹಗಾರನಕ್ಕಿಂತ ವಿಭಿನ್ನವಾಗಿ ಹೇಗೆ ನೋಡ್ತೀರಾ, ಹೇಗೆ ಅವರನ್ನ ನೀವು ಇಡ್ತೀರಾ ಅನ್ನೋದ್ರ ಬಗ್ಗೆ ಮೊದಲನೇ ಪ್ರಶ್ನೆ. Good evening, everybody. Let's begin with the understanding that Kuvempu wrote during the colonial times. So the notion of post-colonial did not exist. In fact, here is a writer, a thinker, a poet who lived through several time zones, if we could phrase it like that. I will try to explain it. There were several time segments that Kuvempu occupied, lived with. We will come to the most astonishing part, that what we regard as post-colonial theory, Vasahatushadiyottara Mimamsa. You can see many aspects being anticipated by Kuvempu. We'll take it up step by step. Well, let's look at the writers cutting across languages. Let's go to Bengal, name a couple of them. Tagore certainly, Bankim Chandra. Turn to the Hindi belt, and of course in Bengal, Sharat Chandra. We can't go through all the writers, but the most prominent ones through Premchand. So if you look at that period or come to the Kannada tradition, we had a tradition of novel writing going back to Galaganatha, Gulwadi,
the major contemporaries we could think of and we could name to try to understand the significance of Kuvempu. Think of Masti, think of Karanth, and look at the traditions of Western literature, Western philosophy that came into almost every part of India. So here is a person who lived in the contemporary world, Samakalina ಒಂದು ಪ್ರಜ್ಞೆ ಇಟ್ಕೊಂಡವರು, but a man who did not allow the spirit of the age, we use a word, an expression, and Kuvempu drew it from one of the most important poets and critics of English, that he was very indebted to Matthew Arnold. The German word Zeitgeist, which means the spirit of the age, Yuga Dharma, ಒಂದು ಯುಗದ ಧರ್ಮ, the predominant spirit of the age. But what's interesting in Kuvempu is that even as he turned to history, contemporary events, political, social, cultural, Kuvempu had a mind, an expansive mind that went back to the Vedic, to the Upanishadic traditions. Now what it means is that here is a mind, here is a consciousness that was traveling back in time and space, but was also trying to integrate, trying to create a certain kind of a synthesis without amalgamation, because there are different traditions, to draw the essence of the Vedic, the Upanishadic path. That's one knowledge tradition, that's one epistemological tradition, experiential tradition. Because the Vedas are Shruti Vakyas, Apaurusheya, with a certain transcendental quality. In that sense, Kuvempu, living at a particular point of time, was also trying to integrate it with a certain kind of timelessness. The Apaurusheya cannot be trapped in history. No historical phenomenon or all the historical phenomena cannot trap a certain kind of transcendental quality, transcendental spirit. So we are looking at a certain scheme of thinking, we are looking at a certain scheme of consciousness, and we have already made the journey into antiquity. So what we mean when we talk of Kuvempu being a contemporary is the contemporary world, the contemporary context in which he was embedded did not stop him from moving into other different areas. But what's important is even as he moved into these so-called Apaurusheya contexts, even as he was moving into drawing heavily from these transcendental spiritual traditions, Kuvempu was always prepared to fight this temptation. It's a pralobhana, it's a huge temptation to skip history and always talk of the soul, always talk of the spirit, the Atma, the Atman, becoming not abstract but becoming metaphysical in a very amorphous sense. So drawing the timeless, the Apaurusheya, Kuvempu was trying to ground it in social, political, cultural realities. So pick up any work of Kuvempu's, pick up any, in fact there are two massive volumes, Samagra Gadya, the Kannada University Hampi has published. Pick any piece where he is dealing with metaphysics, with the transcendental spiritual qualities, you will always notice that he roots it in contemporary historical times. So to deal with, when Karanth wrote on Chomanadudi, it was rooted, a very dense novel, it was rooted in history. It was rooted in the most important question that Karanth confronted, through Gandhi of course, the question of untouchability, through Choma. Or turn to Chikaveer Rajendra by Masti Venkateshankar, it was about the tyranny of colonialism and also the tyranny of the local ruler.
So people who dealt with history were grounded in history. But here is a writer, here is a thinker, here is a poet, a visionary, who draws from the most abstract, transcendental, spiritual, I would like us to use all these words, never losing sight of the paradoxes, the contradictions, the dualities of history. So to pick up any work of Kuvempu is to look at all these exist in Kuvempu. So there is nothing like a transcendental Kuvempu, nothing like a political Kuvempu, nothing like a social Kuvempu. The social Kuvempu is at the same time a transcendental Kuvempu. The transcendental Kuvempu, reverse the statement, is also a heavily grounded historical, social, political being. This is the uniqueness of Kuvempu in the Indian context. And I don't think I can think of any writer who would try to, or who has come anywhere near Kuvempu in integrating, and I use the word integrating to say that things don't merge in Kuvempu. They coexist. There are different paths. There are different traditions. And therefore, for me, the best approach to Kuvempu is to look at the manner in which multiple traditions, the sense of plurality that Kuvempu had, where everything without losing its particular identity, when he talks of Aurobindo, it is spiritual, it is transcendental, but at the same time he grounds it in contemporary reality. When he turns to the Vedas, he looks at the problems. I will come to the problems that Kuvempu has with the Vedas and the Upanishads. So dealing with the different dimensions of human thought, of human consciousness, different phases of human history, I think he is one writer who I would say opened up very, very different spaces of understanding, different schemes of understanding. And to that extent, to address the last part of your statement, Kuvempu has a very, very unique position, unique place. Only because you will begin to see that it's impossible to create any kind of hierarchy or any kind of exclusivist practice on Kuvempu's part in any of his works. And when I say any of his works, the hundreds of essays he wrote and the hundreds of poems he wrote in his plays, and of course his two magnificent novels and the short stories that he produced. In fact, if you do a very, very careful literary analysis, you will begin to see that unless you have an understanding of all these traditions that Kuvempu was dealing with, you can't make out Kuvempu in any proper organic manner. So I would only say, as we use the word in Kannada, Jaivika Sambandha, between the Amurta, between the Laukika, between the Paramarthika, and all these things that we relate to contemporary history. I think Kuvempu has a very, very unique place. In fact, we can take it up if there is any discussion, but I will try to be brief so we can cover as many areas as possible. So I'll maybe go further with 2-3 questions, then we can go with any of the question and answer discussion. So you spoke about 2 novels. Once Adiga said Kuvempu, much more than a poet, he is a novelist, and Tejasvi is his 3rd novel. I mean, the Aitihya goes like that. But the other day I was just discussing on Kanuru Hegarthi itself. Many of us may be very familiar. So, because Kanuru Hegarthi is written in 1930s, a pre-independent India. So 2 points I'll just kind of rise, and then you can reflect on that. One is, there is this Huvaya in one of the chapters in the novel. We all would have read it. He's talking about, he's participating actively in all the worldly affairs of Malnadu. That is, the partition. Discussion comes for the partition, his family affairs, ಅವನ ಕೌಟುಂಬಿಕ ವ್ಯವಹಾರಗಳು, ಜಗಳ ಆಡುವುದು, ಮತ್ತು
ಆಸ್ತಿ ಕಲಹಗಳು ಇತ್ಯಾದಿ. ಅದರಲ್ಲೂ ಒಂದು ಚಾಪ್ಟರೇ ಬರುತ್ತೆ. ಅವನು ತನ್ನ ಚಿಕ್ಕಪ್ಪನವ್ರ ಜೊತೆ ಆಸ್ತಿ ಸಂಬಂಧಿತವಾಗಿ ಮಾತನಾಡ್ತಾ ಇದ್ದಾನೆ, ವಾದ ಮಂಡಿಸ್ತಾ ಇದ್ದಾನೆ. ಇಲ್ಲ ನೀವು ಹಾಗೆ ಮಾಡಬಾರ್ದು, ಹೀಗೆ ಮಾಡಬೇಕು ಅಂದರೆ ಹುವಯ್ಯ ಕುವೆಂಪುವಿನ ಒಂದು ಮೌಲ್ಯಗಳ ಪ್ರತೀಕವಾಗಿ ಒಂದು ಸಿಂಬಲ್ ಆಗಿ ಆಸ್ತಿ, ಜಗಳ, ವ್ಯವಹಾರ ಮತ್ತು ಮದುವೆ ಇತ್ಯಾದಿನಲ್ಲಿ ಲೌಕಿಕನಾಗಿದ್ದಾನೆ. ಅದೇ ಹುವಯ್ಯ ಹೆಚ್ಚು ಕಡಿಮೆ ಆ ಕಾದಂಬರಿಯ ಕೊನೆಯ ಭಾಗಕ್ಕೆ ಬಂದಾಗ ಅವನು ಬುದ್ಧದೇವನ ಆರಾಧನೆ ಮಾಡ್ತಾ ಅವನು ಸಿಗದೇ ಇಲ್ಲ. ಅವನು ಲೌಕಿಕ ವ್ಯವಹಾರಗಳಿಗೆ ಸಿಗಲ್ಲ. ಅಂದರೆ ಇಲ್ಲಿ ಎಸೆನ್ಷಿಯಲಿ ಫಿಸಿಕಲ್ ಬೀಯಿಂಗ್ ಹಿಯರ್ ದ ಇನಿಷಿಯಲ್ ಪಾರ್ಟ್ ಟ್ರಾನ್ಸ್ಫಾರ್ಮ್ಸ್ ಹಿಮ್ಸೆಲ್ಫ್ ಟು ಎ ಮೆಟಾಫಿಸಿಕಲ್ ಬೀಯಿಂಗ್. ಅಂದರೆ ಬುದ್ಧ ದೇವನ ಜೊತೆಗೆ ಅವನು ಮದುವೆ ಆಗೋದಿಲ್ಲ ಅಂತ ಹೇಳ್ತಾನೆ. ಹೀಗೆ ಅದು ಒಂದು ಪಾಯಿಂಟು. ಅಂದರೆ ಕಾನೂರು ಹೆಗ್ಗಡತಿಯ ಕಾದಂಬರಿ ಒಳಗಡೆನೆ ಹುವಯ್ಯನ ಮೂಲಕ ಲೌಕಿಕ ಅಲೌಕಿಕಗಳ ಎರಡೂ ಕೂಡ ಒಂದು ರೀತಿ ಸಂಘರ್ಷ ಇದೆ ಅಲ್ಲಿ. ಒಂದು. ಎರಡನೇದು, ಆಸ್ ಎ ಸೆಡ್, ಇಟ್ ಈಸ್ ಸೆಟ್ ಇನ್ ದ ಪ್ರೀ-colonial times, written in around 1932s. So just before the day of the partition, there is a chapter there. The name of the chapter itself is Wordsworth and Matthew Arnold. I think these two writers were, Kuvepu was very much fascinated by these two writers. He says the chapter's name is Wordsworth and Matthew Arnold, and he is discussing with his brother, and he specifically says, ರಾಮಯ್ಯ ನೋಡು, ನಾವು ಅಂದ್ಕೊಂಡಿರುವಂತಹ ಜಗತ್ತು ಬಹಳ ಆದರ್ಶವಾಗಿರೋದಿಲ್ಲ. ನಾವು ಅಂದ್ಕೊಳ್ಳುವುದೇ ಒಂದು, ಆದರೆ ವಾಸ್ತವ ಜಗತ್ತೇ ಬೇರೆ. ನೋಡೋಣ, ಕೆಲವು ಕವನಗಳನ್ನು ಓದೋಣ, ಗೋಲ್ಡನ್ ಟ್ರೆಜರಿ ತೆಗೆದುಕೊಂಡು ಬಾ ಅದನ್ನ ಅಂತ ಹೇಳ್ತಾ ಕುವೆಂಪು ಅದು ಬರೀತಾ ಇರಬೇಕಾದ್ರೆ ಹುವಯ್ಯ ಶುದ್ಧ ಇಂಗ್ಲಿಷಿನಲ್ಲಿಯೇ ಪ್ರಾರಂಭಿಸಿದನು ಅಂತ ಬರುತ್ತೆ. ಆದರೆ ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಯಾಕೆ ಅವರು ಶುದ್ಧ ಇಂಗ್ಲಿಷಿನಲ್ಲಿಯೇ ಪ್ರಾರಂಭಿಸಿದನು ಅಂತ ಹೇಳ್ತಾರೆ, ಮತ್ತೆ ವರ್ಡ್ಸ್ವರ್ತ್ ಮ್ಯಾಥ್ಯೂ ಆರ್ನಾಲ್ಡನ್ನ ಏನಕ್ಕೆ ತಗೊಳ್ಕೊಳ್ತಾರೆ? ನಮ್ಮ ಕನ್ನಡ ಪರಂಪರೆಯ ಬಸವನೋ ಅಲ್ಲಮನೋ ಅಥವಾ ಪಂಪನ್ನೋ ಏನಾದರೂ ಅಲ್ಲಿ ಹೇಳಿಕೊಂಡು ಎಳೆದು ತರಬಹುದಾಗಿತ್ತು ಆ ಪ್ರಸಂಗಕ್ಕೆ. ಯಾಕೆ ತರ್ತಾನೆ ಅಂತ ಅದನ್ನ ನಾನು ಅವತ್ತು ಚರ್ಚೆ ಮಾಡ್ತಾ ಇದ್ದೇನೆ ಸರ್. ಅದ್ರ ಬಗ್ಗೆ ನಿಮ್ಮ ವ್ಯೂನ ಹೇಳ್ಬೋದು. ಒಂದು, ಕುವೆಂಪು ಯಾರನ್ನು ಎಳ್ಕೊಂಡು ಬರಲ್ಲ, ಅದರ ಅಗತ್ಯ ಇಲ್ಲ. ಅವ್ರುಗಳು ಸಹಜವಾಗಿ ಬರ್ತಾ ಹೋಗ್ತಿರ್ತಾರೆ. ಮೊದಲನೇದು, there is no need for Kuvepu to force anybody into his works. They just make their interests. But let's get certain basic things right about Kuvepu. The whole of the West, by the time Kuvepu started writing, was grounded in a certain kind of realism, social realism. I don't want to convert it into a literary history class, but certain details are essential. Turn to France, you have Balzac, Stendhal, and you have the ideologically committed Émile Zola. Kuvepu was aware of all this. Turn to Russia, Tolstoy, Dostoevsky. So there was nothing that Kuvepu had not read. In fact, amazing, most English teachers may not even have heard of all these. 1940s, he quotes the literary critic who was drawing from psychology, I.A. Richards, Principles of Literary Criticism. Read through his prose, Kuvepu quotes it. So this question is about the kind of realism. Novel equals realism, social realism. But you see, we commit this mistake, and Kuvepu was aware of that. We believe that, we tend to believe that social realism does not have any metaphorical or symbolic or spiritual quality. Dickens, the great social realist. You see, these are all categories that we have borrowed from the West, a certain kind of West, not that there is a single West. It's not a homogeneous category. There are many Wests, so to say. But for Kuvepu, Wordsworth and Matthew Arnold were important because they were not parochial English writers.
In fact, if you turn to Wordsworth, you have the whole tradition of the American transcendentalism. Emerson, Thoreau, Walt Whitman, who were behind the British Romantics, which comes from the German transcendental traditions. Wordsworth as a romantic, Matthew Arnold is a Victorian. You will begin to see that we need to understand history as not just a phase which will pass or a phase that creates its own future, but the present itself, time spirit. The present itself is a combination of several things about which we know nothing. Nothing in the sense that there is no total understanding of any particular time spirit. So we need to go back and forth. We need to turn back. In fact, one of the most anti-enlightenment philosophers in the West is a person called Heyman, Jürgen Georg Heyman. So there were many anti-enlightenment traditions, or Maistre, or David Hume in the Western tradition. So if you look at what you would call the romantic tradition to which we think Wordsworth believed, you will see a whole lineage, you will see a whole cross current of influences. So for Wordsworth, if nature was important, if Prakriti was important, let's not forget the fact that almost all the romantics were people who hated the British Constitution, who hated the conservative nature of the British Constitution, and they were all people who were influenced by the French Revolution. French Revolution, and they go back to the English Revolution of 1642 with the execution of Charles I. So to read Wordsworth as a nature poet is also to understand the politics of the romantics. There is no Shelley understanding Shelley, because Shelley is very important for Kuvempu. There is no understanding Shelley without understanding his classic text on anarchism. So is it the transcendental spiritual romantic that we read? Is it possible to read them without their political leanings? Byron was one who participated in a war. Coleridge was one who was very concerned with the nature of the British Constitution. And therefore for Kuvempu, the reference to Wordsworth is very important, because even as you are fighting very strong historical, political, social battles, you must always believe that men, that human beings, and when I say men, I mean it with the capital M, that the human spirit itself exists at distinct points of time, at distinct historical junctures, fighting distinct historical battles, but there is always an intractable, inscrutable spiritual quality which would ultimately create a different kind of a future. So even when you turn to Matthew Arnold, let's not forget the fact that Matthew Arnold, with all his poetry, was just an inspector of schools in England, going through filth, squalor, dirt, and the plight of the working class was very central to Matthew Arnold. That's why Kuvempu quotes the great poem that Matthew Arnold wrote attacking the British education system. If you turn to his Gadya, Kuvempu's Gadya, you will see he quotes the whole poem Rugby Chapel. Rugby Chapel was a very famous school, started by Matthew Arnold's father, Sir Thomas Arnold, where you had the dictum, spare the rod, spoil the child. So Kuvempu was one who believed in education, who believed in the value of education, who believed in the progress of the human spirit not just in material technological terms, believed that to turn to Wordsworth, to turn to Matthew Arnold, was also to turn to India, the Indian cultural, social, political context, without losing sight of the basic. And the basic is the eternal, transcendental human spirit. But what is this transcendental human spirit? To go back to my earlier statement, it is not amorphous, it's not vague. There is nothing like an abstract spirit hovering over there. And this, as you pointed out, the negotiations with history, the different negotiations that we make with history are all
spiritual negotiations. They are not mere political negotiations. And therefore, how does one separate the spiritual from the historical, the political, the social? Kuvempu was an organic inclusivist in the sense that he believed there are no hierarchical categories among them, and therefore we cannot create a structure of hierarchies. And therefore, how do you go through that? You have to go through that. It's a discipline, it's a training which is not going to come to you as a gift. You will have to labor. And therefore, Krishi is very central for Kuvempu. And therefore, I'm not at all happy if you talk of a political Kuvempu, social Kuvempu, transcendental Kuvempu, spiritual Kuvempu. There is no spiritual Kuvempu without his politics. And there is no political Kuvempu who does not move towards the spiritual, the transcendent. The dichotomies are very artificial. So, from the beginning, I have this question where kind of Kuvempu distincts himself apart in a very significant way, that there is this powerful belief among the writers in the world of art and literature, as D.H. Lawrence famously said, trust the tale, not the artist. ಅಂದ್ರೆ ಒಬ್ಬ ಬರಹಗಾರನ ವೈಯಕ್ತಿಕ ಬದುಕನ್ನ ನೋಡಬೇಡ, ಅವನ ಕೃತಿಯನ್ನು ಮಾತ್ರ ನೋಡಬೇಕು ಅಂತ ಒಂದು. Another thing is Kuvempu contest this, so he doesn't believe. He led a life where what he believed he reflected in all his creative output. And Kuvempu also believed, never believed that art for art's sake and poetry for poetry's sake. So could you please, these are the art for art's sake and poetry for poetry's sake, trust the tale, not the artist. These were some of the very profound and powerful beliefs of the day. And Kuvempu contests this. He says, my personal life, my beliefs and my creations are all, there's no inconsistencies there. So he actually, he brings in the ethical dimensions into his creative production. So how do you reflect on, how did he contest, where did he derive that strength to contest these very powerful beliefs of the day? So how do you see this, sir? I'll try to answer this in a rather generalized manner to draw attention to Kuvempu's range. Let me turn to 3 works. One, Jalagara, that he wrote. Second, Shudra Tapasvi. And third, we must remember, so Jalagara, the play, Shudra Tapasvi, and the third is Smashana Kurukshetra. Let's begin with Shudra Tapasvi. And you will see how Kuvempu was trying to weave the personal, the individual, with larger historical, cultural, ethical questions. Kuvempu writes Shudra Tapasvi because he was strongly convinced that Valmiki could never have written, it's an interpolation, Prakshipta Bhaga, his belief, that Valmiki could not have written, described a Rama who would attack, kill a Shudra, an Abrahmana for doing tapas. So Kuvempu says, look, much before me, there was Bhavabhuti who wrote the Uttara Ramacharita, where he rewrites. And therefore for Kuvempu, the act of writing Shudra Tapasvi, Shambhuka is a Shudra, a Tapasvi, and whoever does tapas, the notions of caste, notions of other kinds of the popular beliefs, social beliefs, cultural beliefs. I am born into a society, I am born into a culture, but I don't have to accept every bit. So if
the whole society believed for ages without any evidence that it was a sin for a Shudra to do tapas. And it was only the privilege of a Brahmana to do tapas. Here is Kuvempu who says, one, I don't think the Mahakavi Valmiki ever wrote it, it's an interpolation. So we don't know when caste interpolations came into our epics. And therefore for him to write the Shudra Tapasvi is not just a creative act, it's a very profound political, ethical act. And the ethical act is in the play, just to sum it up in brief, that here is the Brahmana who eventually comes and falls at the feet of Rama. And it is Shambhuka the Shudra, the subversions in the text, who says, may the Brahmin attain his salvation. There is a reversal, there is a subversion of a whole cultural belief, a historical belief. And therefore for Kuvempu, the act of writing, this is where Kuvempu believed, to make a reference to your statement, that the personal itself is the political and the personal political element is an ethical element. Therefore the creative act is a political act, it's a creative act which also moves into political areas, cultural areas, but it basically integrates with your own ethical self. Now the Jalagara, untouchability, so the Jalagara himself is Shiva, Adi Shiva. And therefore, if I am a Jalagara, a sweeper, a mochi, a bhangi, then in my Atma must be recognized. So I don't see it as a play which deals with contemporary political events or with contemporary social political practices, but it also invokes the notion, drawing from Basaveshwara, that's why he writes a poem, Basaveshwararige, where Kayaka, whatever Kayaka you do, labor, work, itself is a spiritual tapas. Even if you are a mere, so-called mere Jalagara. Smashana Kurukshetra goes back to his favorite text, the Mahabharata. But Kurukshetra is not the Dharma Kshetra, Kurukshetra, Dharma Kshetra. So there are certain things that we have practiced as rituals, basic questions without doing interrogations. So Smashana Kurukshetra is no war in human history is a war which can be called a Dharma Yuddha. Eventually all wars, all conflicts, all struggles are struggles that eventually determine the destructive future of human civilization. So it's not a Dharma Kshetra, Krishna is not the great man who is going to liberate, Arjuna is not the great liberator. And therefore for Kuvempu, when he wrote Smashana Kurukshetra, let's go back to Veda Vyasa's text. Most of us don't read our Indian epics in this manner. I'll just give the last part. When Yudhishthira goes to Swarga, it's in Veda Vyasa's text. Now all these things have come to me from my father, and also Kuvempu writing Smashana Kurukshetra. When Yudhishthira Dharmaraya enters Swarga, the one who notices who is already in Swarga is Duryodhana. And Yudhishthira says, what is this? Here is this Duryodhana. Then Krishna tells him, come on, you and your Matsara, innu nina hotte kichu hogilvalla Yudhishthira. He was a pita, a father to his citizens. He treated them like that, so he deserves, not you. So Kuvempu creates it into a problem and says, what is good, what is evil? We are so sentimental. ಭಾವನಾತ್ಮಕವಾಗಿ ಏನು ರಾಮಾಯಣವನ್ನು ಪೂಜೆ ಮಾಡ್ತಾ, ಮಹಾಭಾರತವನ್ನು ಪೂಜೆ ಮಾಡ್ತಾ, ಮಂತ್ರಗಳನ್ನ ಕಟ್ಕೋತಾ ಇರ್ತೀವಲ್ಲ, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ಯಾವುದು ನೀತಿ ಅನೀತಿ, ಯಾವುದು ಧರ್ಮ, ಯಾವುದು ಅಧರ್ಮ, ಎಲ್ಲಿಂದ ಬರುತ್ತೆ? ರನ್ನನ ಗದಾಯುದ್ಧದಿಂದ ಕುವೆಂಪುಗೆ ಬರುತ್ತೆ. ಸ್ಮಶಾನ ಕುರುಕ್ಷೇತ್ರ. ಲುಕ್ ಅಟ್ ದಿ ಟ್ರೆಡಿಷನ್ಸ್ ಹಿ ಡ್ರಾಸ್ ಫ್ರಮ್. ಪಂಪನಿಂದ ಬರುತ್ತೆ, ಮಹಾಭಾರತದಿಂದ ಬರುತ್ತೆ, ವಾಲ್ಮೀಕಿಯಿಂದ ಬರುತ್ತೆ, ಆಧುನಿಕ ಇತಿಹಾಸದ ಸಂಘರ್ಷಗಳಿಂದ ಕುವೆಂಪುಗೆ ಬರುತ್ತೆ. So what's he creating contemporary texts out of? Here is a rewriting of the Ramayana, rewriting of the Mahabharata, rewriting of his own cultural practices, and a rereading of all the epics, and also drawing from somebody like Bhavabhuti saying
we must acknowledge the fact that social configurations, caste configurations have also brought about interpolations in our epics. So ನಿಜವಾದ ಮಹಾಭಾರತ ಯಾವುದು, ನಿಜವಾದ ರಾಮಾಯಣ ಯಾವುದು, what's the original text? Can we talk of an original text which has not undergone interpolations? These are all very complex questions that Kuvenpu brings into his act of writing, which for him is a very sacred, incontrovertible ethical act. ಇದ್ರ ಜೊತೆಗೇನೆ ನಿಮ್ಮ ತಂದೆಯವರ ಋಕ್ ಸಂಹಿತ ಬಗ್ಗೆ ಕುವೆಂಪು ಅವರು ಮುನ್ನುಡಿ ಬರೀಬೇಕಿದ್ರೆ ಆ ಪ್ರಸಂಗನ ಸ್ವಲ್ಪ ಹೇಳಿ ಸರ್. ನಮ್ಮ ತಂದೆ ಒಂದು 600 ಪೇಜಿನ ಗ್ರಂಥ ಋಕ್ ಸಂಹಿತ ಸಾರ ಅಂತ ಬರೆದ್ರು. ಸೆಂಟ್ರಲ್ ಸಾಹಿತ್ಯ ಅಕಾಡೆಮಿ ಪಬ್ಲಿಷ್ ಮಾಡ್ತು. ಅದು ದಟ್ ವಾಸ್ ಇನ್ ದಿ 80s when my teacher Anand Murthy was the president, and it was because of the massive efforts of Subbanna and my dear friend Guru D.R. Nagaraj. What happened was, in the early 40s, my father wrote a 140-page introduction, Rik Samhite Bhaga 1 Prasaranga. Kuvenpu was the vice chancellor. So my father started moving towards the vice chancellor's office, asking Kuvenpu to write the foreword, which Kuvenpu did. But what is interesting is not that he wrote the foreword to my father's text. What he found interesting was, and look at his approach to the Vedas, Upanishads, the Samhita, the Rik Samhita, the Samhita of the Rig Veda. Two major traditions have dominated India. One is to convert the Veda into a ritual. That's the Purohita Shahi Brahminical attitude. So, ritual. And who has the adhikara, the authority to do rituals? Only the Brahmana. Athwa second, convert it into some amorphous transcendental act which no grounding in history. For the first time, my father brought in two major texts on the Vedas together. One was Shaunaka's Brihad Devata. The second was Yaskacharya's Nirukta, which attacked both ritualism, and when you attack ritualism, you take away the adhikara of those who had the right to perform rituals. So it's an a-Brahminical, anti-Brahminical act. To use our terms, it was an attack against the Purohita Shahi. Second, it's a question of language, meaning. How do you give or how do you attribute proper meaning to a text? You cannot go by the dictionary, the literal meaning. ಅಂದ್ರೆ ಕುವೆಂಪುಗೆ ಭಾಷೆ ಬಗ್ಗೆ ಎಷ್ಟು ಬಹಳ ಒಂದು ಸಾಕ್ಷಾತ್ಕಾರ. ಸರಸ್ವತಿ ದೇವಿ ಅಂತ ಯಾಕೆ ಮಾತಾಡ್ತಾರೆ ಅಂದ್ರೆ, ಭಾಷೆಯನ್ನ ನಾವು ಸರಿಯಾದ ನೆಲೆಯಲ್ಲಿ, unless you understand language, linguistic complexities in a very expansive manner, you will only be interested in ordinary, mediocre meaning. So great philosophers have not been interested in meaning, but they have been interested in levels of meaning, hermeneutics, interpretation. So the act of reading the Veda or the Upanishad is also an attack against Purohita Shahi. It's an attack against the ritualistic tradition which was captured by a certain section. And second, it was also an attack against those people who were trying to narrow down the Vedas or the Upanishads to single levels of meaning, and therefore open up the meanings of the text, and therefore open up different textual practices. Adike Shaunakara Brihad Devata, Yaskacharyara idu Nirukta. Idan serista for Kuvenpu, it becomes very important to reconcile antagonistic traditions. So what are apparently antagonistic traditions? We must learn to reconcile them. You cannot resolve questions. ಅದಕ್ಕೆ ಕೊನೆಗೂ ಹೇಳೋದು ಏನು ಅಂದ್ರೆ, you cannot resolve ಇದಮ್ ಇದ್ದಮ್ ಅಂತ ಯಾವುದ್ರ ಅರ್ಥವನ್ನು ಹೇಳಕ್ಕಾಗಲ್ಲ, ಬಟ್ ಅರ್ಥಗಳನ್ನ ಬಿಡಿಸ್ಕೋತಾ ಹೋಗ್ತಾ ಇರಬೇಕು. And therefore for Kuvenpu,
ಆಮೇಲೆ ಇಲ್ಲಿ ಒಂದು ಹೇಳ್ಬಿಡ್ಬೇಕು. ವೆನ್ ಕುವೆಂಪು ಯೂಸಸ್ ದಿ ವರ್ಡ್ ಪುರೋಹಿತ ಶಾಹಿ, he makes it very clear, ನಾನು ಬ್ರಾಹ್ಮಣ ವಿರೋಧಿ ಅಲ್ಲ. ಈ ಪುರೋಹಿತ ಶಾಹಿ ಅನ್ನೋದು he says it's in Islam, it's in Christianity, it is the puritanical tradition which institutionalizes a transcendental consciousness that I call ಪುರೋಹಿತ ಶಾಹಿ. ಸೊ ಯಾರಾದ್ರೂ ನನ್ನನ್ನು ಬ್ರಾಹ್ಮಣ ವಿರೋಧಿ ಅಂತಂದ್ರೆ ಕುವೆಂಪು ಸೇಸ್ ಇದಕ್ಕಿಂತ ಬಹಳ ಕೆಟ್ಟ ರೀತಿಯಲ್ಲಿ ನನ್ನನ್ನು ಅರ್ಥೈಸಕ್ಕೆ ಸಾಧ್ಯವಿಲ್ಲ. Then he shouldn't have written the text. Therefore, you will notice that for Kuvempu, any kind of institutionalization of a certain concept, ಸಾಂಸ್ಥೀಕರಣ, ಒಂದು ವಿಚಾರವನ್ನ, ಒಂದು ಯೋಚನೆಯನ್ನ, ಒಂದು ಅನುಭವವನ್ನ ನೀವು ಒಂದು ಸಂಸ್ಥೆ ಒಳಗೆ ತಂದಿಟ್ಬಿಟ್ರೆ ಅವಾಗಲೇ ಅವ್ರು ಬರೆಯೋದು ನಿರಂಕುಶಮತಿಗಳಾಗಿ ವಿಚಾರ ಕ್ರಾಂತಿಗೆ ಬನ್ನಿ. ನೀವು ಒಂದು ಸಂಸ್ಥೆ ಕಟ್ಟಿಬಿಟ್ರೆ, ಸಂಸ್ಥೆ ಅನ್ನೋದು ಇತಿಹಾಸದಲ್ಲಿ ಯಾರಾದ್ರೂ ಒಬ್ರು ಅಧಿಕಾರ ಇರೋರು, ಶಕ್ತಿ ಇರೋರು. ದೀಸ್ ಆರ್ ಆಲ್ analyses of structures of power and authority. So he makes it very clear. Go to Islam, you will notice the Purohita Shahi. Go to Christianity, you go to Jains, Buddhist, Kuvempu mentions it, you always have a certain kind of Purohita Shahi. And therefore, these dormant, frozen, institutionalized structures of power and authority, these are what I contest. ಏನಿಲ್ಲ, ಕುವೆಂಪುದು ಕ್ಯಾಲಿಬರ್ ಆಗಲಿ, ಅವ್ರದ್ದು ವಾಸ್ಟ್ನೆಸ್ ಆಗಲಿ, ಐ ಗಾಟ್ ದ ಇನ್ಫಾರ್ಮೇಷನ್ ಫ್ರಮ್ C.R. ಸಿಂಹಾನ್ ಅವರ ರಸಋಷಿ ಅಂತೇಳಿ ಅವ್ರದ್ದು ಮೌನ ಇದು ಮಾಡಿದ್ರಲ್ಲ. ನಾನು ಹೇಳಿದೆ ಕನ್ನಡದಲ್ಲಿ ಎಲ್ಲರನ್ನೂ ಬಿಟ್ಟು ಕುವೆಂಪುನ ಯಾಕೆ ಸೆಲೆಕ್ಟ್ ಮಾಡಿದ್ರಿ, ಬೇರೆ ಬೇರೆ ಒಳ್ಳೆ ಅದಕ್ಕಿಂತ ಪಾಪ್ಯುಲರ್ ಪೊಯೆಟ್ಸು, ರೈಟರ್ಸು ತುಂಬ ಜನ ಇದ್ದರು, ಅವ್ರು ಬಿಟ್ಟು ಯಾಕೆ ಇದು ಮಾಡಿದ್ರು. ಅವರೇನು ಹೇಳ್ತಾರೆ ಅಂದರೆ, ಕುವೆಂಪು ಅಷ್ಟು ದೊಡ್ಡ ಕ್ಯಾನ್ವಾಸ್ ಇಲ್ಲಿ ಯಾರಿಗೂ ಇಲ್ಲ. ಫ್ರಮ್ ಪೊಯೆಟ್ರಿಂದ ಹಿಡಿದು ಡ್ರಾಮಾ ಅಥವಾ ನಾವೆಲ್ಗಳು, ಮಹಾಕಾವ್ಯಗಳು, ಎಲ್ಲದರದ್ದು ಆ ಬಿಗ್ ಕ್ಯಾನ್ವಾಸ್ ಇತ್ತು. ಸೊ ನಾನು 3 ಅವರ್ಸಲ್ಲೇ ಬರೀ ಒಂದು ಪೊಯೆಟ್ರಿನ ಒಂದು ಇದನ್ನು ನಾನು ಇದು ಮಾಡಲಿಕ್ಕೆ ಆಗಲಿಲ್ಲ. ಬಟ್ ನಂದೇನು ಕ್ವಶನ್ ಇದು ಅಂದರೆ, ಇಷ್ಟೆಲ್ಲ ಕವರ್ ಮಾಡಿದವರು ಕುವೆಂಪು ಮೇಲೆ 2 ಕ್ರಿಟಿಸಿಸಮ್ ಇದೆ. ಒಂದು, ವಚನ ಸಾಹಿತ್ಯನ ಎಲ್ಲೂ ಅವರು ಟಚ್ ಮಾಡಲ್ಲ. ಬಸವೇಶ್ವರನ ಹೆಸರು ಒಂದು ಪೊಯಮ್ ಬರೆದಿದ್ಬಿಟ್ರೆ ಜನರಲಿ ವಚನ ಸಾಹಿತ್ಯ ಅವರ ಲಿಟ್ರೇಚರಲ್ಲಿ ಎಲ್ಲೂ ಬರೋದೇ ಇಲ್ಲ. In fact, this is the criticism of GSS also. Second is, even though it is a recent terminology, so-called ದಲಿತ ಸಾಹಿತ್ಯ, ದಲಿತರನ್ನ ಕ್ಯಾರೆಕ್ಟರ್ಸ್ ಆಗಿ ಯೂಸ್ ಮಾಡಿದ್ದಾರೆ, ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ. ತಿಂಬಿ ಇರ್ಬೋದು, ಐತಾ ಇರ್ಬೋದು, ಅಥವಾ ಬುತ್ತಿ ಅವ್ರದ್ದೆಲ್ಲ. ಬಟ್ ಆ್ಯಸ್ ಎ ಲಿಟ್ರರಿ ಇದಕ್ಕಾಗಿ ದಲಿತ ಆ ಬ್ಯಾಕ್ಗ್ರೌಂಡ್ ಸಾಹಿತ್ಯ ಹೆಚ್ಚಿಗೆ ಅವರು ಕ್ರಿಯೇಟ್ ಮಾಡಲಿಲ್ಲ. ಇದು ಎಷ್ಟು ಸತ್ಯ? ಎರಡನೇದಕ್ಕೆ ಮೊದಲು ಉತ್ತರ ಕೊಡ್ತೀನಿ. ಅನೇಕ ಕಡೆ ಕುವೆಂಪು ಒಂದಕ್ಕೆ ರೆಫರ್ ಮಾಡ್ತಾರೆ. ಯಾರು ಕುವೆಂಪುನ ಅಂತಾರೋ ಅವರುಗಳು ಒಂದನ್ನು ಜ್ಞಾಪಕ ಇಟ್ಕೋಬೇಕು. ದಲಿತರ ವಿಷಯ ತಗೊಂಡು, ಅಸ್ಪೃಶ್ಯತೆಯ ವಿಷಯ ತಗೊಂಡು ಕುವೆಂಪು ಅವಾಗ ಆಯ್ತಲ್ಲ, ಬಸವಲಿಂಗಪ್ಪನವರ ಮಾತು ಬೂಸ ಇದು. ಕುವೆಂಪು ಎಷ್ಟು ನಿಖರವಾಗಿ ಖಡಾಖಂಡಿತವಾಗಿ ಹೇಳ್ತಾರೆ ಅಂದರೆ, ಬೂಸ ಅಂತ ಬಸವಲಿಂಗಪ್ಪ ಅವರು ಬರೆದಿದ್ದು ನ್ಯಾಯವೇ. ಆ ಕಾಲದಲ್ಲಿ ಕುವೆಂಪು ಹೇಳ್ತಾರೆ. ಯಾಕೆಂದ್ರೆ ದಲಿತರಿಗೆ ನೀವು ಕೇಳಿದ ಪ್ರಶ್ನೆಗೆ ಪರೋಕ್ಷವಾದ ಒಂದು ಉತ್ತರ ಇದೆ ಅಂತ ಹೇಳ್ಬಿಡ್ತೀನಿ. ಸೃಜನಶೀಲ ಜಗತ್ತಲ್ಲಿ ತಾವು ಇಲ್ಲ ಅನ್ನೋದು ತಿಳ್ಕೊಂಡು ನಮ್ಮನ್ನು ನಾವು ಎಲ್ಲಿ ಕಂಡ್ಕೋತಿದ್ದೀವಿ, ನಾವು ಇಲ್ವಲ್ಲ, ಬರೀ ಹಿತ್ತಲಲ್ಲಿ ಇದ್ದೀವಲ್ಲ, ಎಲ್ಲ ಮೂಲೆಯಲ್ಲಿ ಇದ್ದೀವಲ್ಲ, ಬರೀ ಬ್ಯಾಕ್ಗ್ರೌಂಡಲ್ಲಿ ಇದ್ದೀವಲ್ಲ ಅನ್ನೋ ಕಾರಣಕ್ಕೆ ಬೂಸ ಇದು ಅಂತ ಹೇಳಂಗಿದ್ರೆ ಅದು ನಾನು ಒಪ್ಕೊಳ್ತೀನಿ. ಸೊ ನಾನು ಬರೆದಿದ್ದು ಕುವೆಂಪು ಮಾತಲ್ಲಿದೆ, ನಾ ಬರೆದಿದ್ದು ಇಫ್ ಇಟ್ ಇಸ್ ಜಸ್ಟ್ ಫಾಡರ್, he says I accept the charge against me. So it's not a charge that has to be leveled against Kuvenpu. He takes it head on and says, if a Dalit, if an untouchable thinks it's all busa, worthless, trite, going by his own experiential realities, I accept the charge. So Kuvenpu doesn't wait for anybody to attack him.
ಇದು ಎಲ್ಲವನ್ನೂ ಬರೆಯೋಕ್ಕಾಗಲ್ಲ. ಆಮೇಲೆ ಎಷ್ಟೋ ಸತಿ ನನಗೆ ನೇರವಾದ ಅನುಭವಗಳು ದಕ್ಕಿಲ್ಲದೆ ಇರುವಾಗ ಎಲ್ಲ ಮೂಲೆಯಲ್ಲಿರುತ್ತೆ, ಕಂಡಿರೋದನ್ನು ಬರೆದಿರ್ತೀನಿ. ನಾನು ಕಂಡಿರುವ ಅನುಭವಿಸಿರೋದಕ್ಕಿಂತ ಜಾಸ್ತಿ ನಾನು ಸೃಷ್ಟಿಸಲಾರೆ. ಸೊ ಬಸವಲಿಂಗಪ್ಪ ಅವ್ರು ಹೇಳಿದ್ದು ಒಳ್ಳೇದೇ. ಅದು ಅಲ್ಲೋಲ ಕಲ್ಲೋಲಾಗಿ ಅವ್ರು ರಿಸೈನ್ ಮಾಡಬೇಕಾಗಿ ಬಂದಿದ್ದು ಇದು ಕರ್ನಾಟಕದ ಇತಿಹಾಸದ ಒಂದು ದುರಂತ ಅಂತಾನೆ ಕುವೆಂಪು ಬಂದಿತ್ತು. ಬಟ್ ಅಲ್ಲೊಂದು ಕ್ರಿಟಿಸಮ್ ಅಂದರೆ ಕುವೆಂಪು ಸ್ವಲ್ಪ ಲೇಟ್ ಮಾಡಿದ್ರು ಆ ಸ್ಟೇಟ್ಮೆಂಟ್ ಮಾಡಲಿಕ್ಕೆ. ಮಾಡಿದ್ರು, ನನಗದು ಮುಖ್ಯ. ಕೆಲವರು ಮಾಡಲೇ ಇಲ್ಲ. ಬಟ್ ಅಷ್ಟೊತ್ತಿಗೆ ಅವ್ರದ್ದು ಬಲಿ ಆಗೋಗಿತ್ತು. ಅಲ್ಲಲ್ಲ, ಅದು ಕೆಲವು ಪೊಲಿಟಿಕಲ್ ಪ್ರಾಸೆಸಸ್ ಅಲ್ಲಿ ಏನೇನೋ ಆಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಬಟ್ ದಿ ಆನೆಸ್ಟಿ, ದಿ ಕರೇಜ್ ಟು ಅಡ್ಮಿಟ್ ದಟ್ ವಾಟ್ ಬಸವಲಿಂಗಪ್ಪ ಸೆಡ್, ಲೇಟಾಗಿ ಮಾಡಿದ್ರು, ಯಾವಾಗ ಮಾಡಬೇಕಿತ್ತು, ಈ ಥರ ನಾವು ಟರಾವುಗಳು ಹೊರಡಿಸ್ತಾ ಇದ್ರೆ ಕುವೆಂಪು ಲೇಟಾಗಿ ಮಾಡಿದ್ರು ಅಂತ ಅನ್ನೋರ ಬಗ್ಗೆನೇ 108 ಪ್ರಶ್ನೆಗಳಿವೆ. ಸೊ ಐ ಥಿಂಕ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ very narrow, I would say very petty political statements. To me it seems a very petty political statement. ಹಂಗಂದ್ರೆ ಭಾಳ ಹಿಂದೆನೇ ಬರೆದ ಜಲಗಾರ ಯಾಕೆ ಬರೆದ್ರು ಕುವೆಂಪು? ಆ ಜಲಗಾರ ಅನ್ನೋದು ಬರೋದು ಎಲ್ಲಿಂದ ಅಂದರೆ ಇದು ಕೇರಳಲ್ಲಿ ನಡೆಯುತ್ತೆ. ಶಂಕರಾಚಾರ್ಯರಿಗೂ ಚಂಡಾಳನಿಗೂ ಒಂದು ಇದಾಗುತ್ತೆ, ಕನ್ಫ್ರಂಟೇಷನ್. ಎಲ್ಲ ಅಪಾಕ್ರಿಫಲ್ ಲೆಜೆಂಡ್ಸ್, ಮಿತ್ಸ್, ಬಟ್ ಮಿತ್ಸ್ ಹ್ಯಾವ್ ಎ ಲಾಟ್ ಟು ಡೂ ವಿತ್ ಹಿಸ್ಟ್ರಿ. ನಾರಾಯಣ ಗುರು ಬಂದಾಗ 1930s, ಶಂಕರಾಚಾರ್ಯರಿಗೂ ಅನದರ್ ಗ್ರೇಟ್ ಅದ್ವೈತಿ ನಾರಾಯಣ ಗುರು ಕೇರಳಲ್ಲಿ ಈಡವ ಕಮ್ಯುನಿಟಿ ಆಯ್ತಾ. ನಾರಾಯಣ ಗುರು ಹೆಂಗ್ ಟ್ವಿಸ್ಟ್ ಮಾಡ್ತಾರೆ ಅಂತಂದ್ರೆ, ಈ ಚಂಡಾಳ ಇದಾನಲ್ಲ ಆ ಪದ, ಆ ಚಂಡಾಳನೇ ಈಶ್ವರನಿಗೂ ಚಂಡಾಳನಿಗೂ ಬೇರೆ ಇಲ್ಲ. ಶಂಕರಾಚಾರ್ಯರ ಕೇಸಲ್ಲಿ ಏನಾಗತ್ತೆ ಅಂದ್ರೆ ಈಶ್ವರ ಚಂಡಾಳನ ರೂಪದಲ್ಲಿ ಬಂದು ಶಂಕರಾಚಾರ್ಯ. ನಾರಾಯಣ ಗುರು ಹೇಳೋದು ಏನು ಅಂದ್ರೆ, ನೋ, ದಿ ಚಂಡಾಳ ಇಸ್ ಈಶ್ವರ, ಈಶ್ವರ ಇಸ್ ದಿ ಚಂಡಾಳ. ಜಲಗಾರನ ಹಿಂದೆ ಆ ರೀತಿಯ ಪ್ರೇರಣೆಗಳಿವೆ. ಸೊ ಯು ಡೋಂಟ್ ಹ್ಯಾವ್ ಟು ಸಿ ಈಶ್ವರ ಟೇಕಿಂಗ್ ದಿ ಫಾರ್ಮ್ ಆಫ್ ದಿ ಚಂಡಾಳ, ಯು ವಿಲ್ ಹ್ಯಾವ್ ಟು ಸಿ ದಿ ಚಂಡಾಳ ಹಿಮ್ಸೆಲ್ಫ್ ಆಸ್ ಈಶ್ವರ. ಇಷ್ಟೊಳ್ಳೆ ಕ್ಲಾರಿಫಿಕೇಶನ್, ಇಷ್ಟೊಳ್ಳೆ ಆ ಥರ ಪ್ರೇರಣೆಗಳು ಸಿಕ್ಕಾಪಟ್ಟೆ. ಇಲ್ಲಿವರೆಗೆ ಈ ಕ್ಲಾರಿಫಿಕೇಶನ್ಗೆ ಆನ್ಸರ್ ಬಂದಿರಲಿಲ್ಲ ಇಲ್ಲಿವರೆಗೂ. ಇಟ್ಸ್ ರಿಯಲಿ ವಚನ ಇದಕ್ಕೆ ನಾನು ಒಂದು ಉತ್ತರ ಕೊಡ್ಬೋದಾದ್ರೆ, ಒಂದು 2,500 ಪೇಜ್ ಲೇಖನಗಳನ್ನ ನೀವು ನೋಡಿದ್ರೆ, ಸಮಗ್ರ ಗದ್ಯ 2 ವಾಲ್ಯೂಮ್, ಎಲ್ಲಿ ಯಾವ ರೀತಿ ವಚನಕಾರರು ಕುವೆಂಪು, ಇದು ಇಲ್ಲಿ ಮಾಡೋಕ್ಕಾಗಲ್ಲ, ನಾನು ಐ ಕಾಂಟ್ ಶೋ ಇಟ್, ಡೆಮಾನ್ಸ್ಟ್ರೇಟ್ ಇಟ್. ನಾನು 2 ವಾಲ್ಯೂಮ್ ತರಬೇಕು ಅಂತಿದ್ದೆ. ಒಂದು 2,500 ಪೇಜ್ ಓದಿದ್ರೆ ಎಲ್ಲೆಲ್ಲಿ ವಚನ ಸಾಹಿತ್ಯಕ್ಕೆ ಹೋಗ್ತಾರೆ, ಯಾಕೆ ಹೋಗ್ತಾರೆ, ಎಲ್ಲಿಂದ ತರ್ತಾರೆ, ಯಾವ್ಯಾವ ರೀತಿ ತರ್ತಾರೆ ಅನ್ನೋದು ಕುವೆಂಪು ಅನ್ನ ವಚನಕಾರರು ಅನ್ ಬಸವೇಶ್ವರ ಅಂತ ಒಂದು ಸೆಷನ್ ಮಾಡ್ತಾರೆ, ಅಲ್ಲಿ ನಾನು ತೋರಿಸಿ ಓದಿ ತೋರಿಸ್ಕೊಡ್ತೀನಿ. ಬಟ್ ಟು ಸೇ ದಟ್ ಹಿ ಇಗ್ನೋರ್ಡ್ ದಿ ವಚನಕಾರಸ್, ಐ ಥಿಂಕ್ it's being unjust to say the least. ಅದು ನ್ಯಾಯದ ಮಾತು ಅಲ್ವೇ ಅಲ್ಲ, ಅಥವಾ ಅಪಕ್ವ ಓದಿನಿಂದ ಬಂದಿರುವ ಮಾತು. ಯಾರು ಸರ್? ಶಿವರುದ್ರಪ್ಪ ಅವ್ರ ಶಿಷ್ಯನೇ, ನೇರ ಶಿಷ್ಯ. ಸರ್, ನನ್ನ ಪ್ರಶ್ನೆಗಿಂತ ಒಂದು ಕುತೂಹಲ ಅಷ್ಟೇ. ಈಗ ಕುವೆಂಪು ಅವ್ರನ್ನ ನಾವು ಯಾವ ರೀತಿ ಅವರು ಸಾಹಿತ್ಯ ಜಗತ್ತಿಗೆ ಯಾವ ರೀತಿ ಕೊಡುಗೆ ಮಾಡೋದು ಅವೆಲ್ಲ ನೋಡಿದ್ದೀವಿ. ಬಟ್ ದಿ ಬಾಟಮ್ ಲೈನ್ ಈಸ್ ಈ ಸ್ಟಿಲ್ ರಿಮೈನ್ಸ್ ಅ ಕೋರ್ ಒರಿಜಿನಲ್ ಥಿಂಕರ್ ಆ್ಯಂಡ್ ಅ seamless ಥಾಟ್ ಪ್ರೊಸೆಸ್ ವಾಸ್ ಗೋಯಿಂಗ್ ಆನ್ ಇನ್ ಆಲ್ ಹಿಸ್ ಥಿಂಗ್ಸ್. ಇಂಥ ಕ್ರಿಯೇಟಿವ್ ಪರ್ಸ್ನಾಲಿಟೀಸ್ನ ಒಂದು ಅಕಾಡೆಮಿಕ್ ಫ್ರೇಮ್ವರ್ಕಲ್ಲಿ ನಾವು ಕನ್ಫೈನ್ ಮಾಡಿದಾಗ, normally we see that at a later stage they regret that confinement, so-called confinement. ಈಗ ಕುವೆಂಪು ಅವರ ವಿಷಯದಲ್ಲಿ ನೋಡಿದ್ರೆ, ಎಲ್ಲೋ ಒಂದು ಕಡೆ ಅಧ್ಯಾಪಕರಾಗಿರ್ತಾರೆ, ಮತ್ತೊಂದು ಕಡೆ ವಿಸಿನೂ ಆಗಿರ್ತಾರೆ. ಅವ್ರು ಎಷ್ಟು ಕಾಲ ಆಗಿದ್ರು ಅನ್ನೋದಕ್ಕಿಂತ ಅಲ್ಲಿ ಅವರು ಕಳೆದಂಥ ಏನು ಒಂದು ಪೀರಿಯಡ್ ಇದೆ, ಹ್ಯಾಸ್ ಇಟ್ ಇನ್ ಎನಿವೇಟ್ ಡೈಲ್ಯೂಟೆಡ್ ಹಿಸ್ ಪೋಸ್ಟ್ ಆರ್ ದಿ ವರ್ಕ್ಸ್ ಆಫ್ಟರ್ ಹಿ ಟುಕ್ ಅಪ್ ದಿಸ್ ಅಸೈನ್ಮೆಂಟ್? After he took up after these assignments like VC and
I really don't think so. His administrative responsibilities, to the extent I have gone through almost all his works, I don't think his administrative responsibilities or position or stature ever affected his creative process. In fact, I would like somebody to offer me evidence that it happened in his case. It did not. ಕುವೆಂಪು ಅವರೇ ಈಗ ಮಂತ್ರಮಾಂಗಲ್ಯ ಅನ್ನೋದನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಇದಕ್ಕೆ ಏನಾದರೂ ಕನೆಕ್ಟೆಡ್ ಏನಾದರೂ ಇದೆಯಾ ಸರ್, ಅಥವಾ ಅವಾಗ ಈ ಬ್ರಾಹ್ಮಣ್ಯ ಅಥವಾ ಬೇರೆ ಆ ಸಬ್ಜೆಕ್ಟ್ಗಳನ್ನು ಅವಾಯ್ಡ್ ಮಾಡ್ದಂಗೆ ಆಗುತ್ತಲ್ವ, ಅದೇನೋ ಆ ರೀತಿ ಥಾಟ್ ಪ್ರೊಸೆಸ್ ಏನಾದ್ರು ಇತ್ತ ಅವರು ಇದರಲ್ಲಿ ಇತ್ತ? ಇನ್ಫ್ಯಾಕ್ಟ್ ಮಂತ್ರಮಾಂಗಲ್ಯದ ಬಗ್ಗೆನೇ ತುಂಬ ಬರ್ತಿದ್ದಾರೆ ಅವರು. ನಾವು ಪುರೋಹಿತಶಾಹಿ ಅಂದರೆ ನಮ್ಮ ಈಗ ನೀವು ಕ್ಲಾರಿಫೈ ಮಾಡಿದ್ರಿ, ಅದು ನಾವು ಎಗನೆಸ್ಟು ಒಂದು ಕಮ್ಯುನಿಟಿ ಅನ್ನೋದೇನೋ ಒಂದು ಬ್ರಾಹ್ಮಿನ್ ಅದೇನು ಹೆಸಿಟೇಟ್ ಮಾಡಬೇಕಾದ್ರೆ ಓಕೆ. ವಿ ಡೋಂಟ್ ಹ್ಯಾವ್ ಟು ಬಿ ಪೊಲಿಟಿಕಲಿ ಕರೆಕ್ಟ್. ಸೊ ಅದಕ್ಕೆ ಮತ್ತೆ ನಾನು ಆಮೇಲೆ ಯೋಚನೆ ಮಾಡ್ತಾ ಇದ್ದೆ, ಇವಾಗ ಮಂತ್ರಮಾಂಗಲ್ಯದಲ್ಲಿ ನಾವು ಸಹಜವಾಗಿ ಬ್ರಾಹ್ಮಣರನ್ನ ಅವಾಯ್ಡ್ ಮಾಡ್ಬಿಟ್ಟು ನಾವೇ ಮಾಡ್ಕೊಳ್ಳೋ ಒಂದು ನಾವು ಅಂದ್ರೆ ಯಾರು ಪುರೋಹಿತ ಒಕ್ಕಲಿಗರ ಇಲ್ಲ ಆಗಿಲ್ಲ, ಅವ್ರ ಉದ್ದೇಶ ನಾವು ಅಂದ್ರೆ ಇದು ಏನಾಗೋಗಿದೆ ಅಂದ್ರೆ ಇನ್ಫ್ಯಾಕ್ಟ್ ಹಂಗ ನೋಡಕ್ ಹೋದ್ರೆ ಅರುಣ್ ಚಕ್ರವರ್ತಿ ಅವ್ರು ಹೇಳಿದ್ ಏನಾಗಿದೆ ಅಂತಂದ್ರೆ ಇನ್ಫ್ಯಾಕ್ಟ್ ಕುವೆಂಪು ಹ್ಯಾಸ್ ಬಿಕಮ್ ಕ್ಯಾಪಿಟಲ್. ಅನ್ಫಾರ್ಚುನೇಟ್ಲಿ ಅನಿಕೇತನ ಬಗ್ಗೆ ಎಷ್ಟು ಮಾತಾಡ್ತಾರೆ ಅಂತಂದ್ರೆ ಇನ್ಫ್ಯಾಕ್ಟ್ ಹಿ ವಾಸ್ ಸ್ಟ್ರಗ್ಲಿಂಗ್ ಟು ಗೋ ಬಿಯಾಂಡ್ ದೀಸ್ ಕ್ಯಾಟಗರೀಸ್, ದೀಸ್ ಡಿಸ್ಟಿಂಕ್ಷನ್ಸ್. ಬಟ್ ಇಟ್ ಇಸ್ ಇಂಡೀಡ್ ಇನ್ಫ್ಯಾಕ್ಟ್ ಏನಾದರೂ ಒಂದು ವಿಮರ್ಶೆ ಇದ್ರೆ ಒಂದು ವಲಯ, ಒಂದು ಸರ್ಟನ್ ಕಾಕಸ್, ಅದು ಕುವೆಂಪುನ ಹಿಡಿದು ಇಟ್ಕೊಂತ ಅಷ್ಟೆ. ಅದು ದಿ ಟ್ರಾಜಿಡಿ ಆಫ್ ಕುವೆಂಪು ಇಸ್ ನಾಟ್ ಇನ್ ಹಿಮ್. 2-3 ಕಥೆಗಳು ಹೇಳ್ತೀನಿ. ಎಲ್ಲ ನಮ್ಮ ಗುರುಗಳು GH ನಾಯ್ಕರ್ ಅಂತಿದ್ದಾರೆ, ನಮ್ಮ ಪೂರ್ಣಚಂದ್ರ ತೇಜಸ್ವಿಯ ಕ್ಲಾಸ್ಮೇಟ್. ಹೆಂಗೆ ಹಿಡಿದಿಟ್ಟಿದ್ರು ಅಂದರೆ ಇನ್ಕ್ಲೂಡಿಂಗ್ ಜವರೇಗೌಡರು. ತೇಜಸ್ವಿ ಸೆಟ್ ನಿಮ್ಮ ಅಡ್ಮಿನಿಸ್ಟ್ರೇಷನ್ ಬೇಡ, ನಿಮ್ಮ ಅಕಾಡೆಮಿನೂ ಬೇಡ, ನಂಗೆ ಏನೂ ಬೇಕಾಗಿಲ್ಲ ಅಂತಂದ್ಬಿಟ್ಟು ಆವಾಗಲೇ ಓಡೋರು. ಸೊ ಇಫ್ ದೇರ್ ಇಸ್ ಎನಿ ಟ್ರಾಜಿಡಿ ಟು ಬಿ ಅಸೋಸಿಯೇಟೆಡ್ ವಿತ್ ಕುವೆಂಪು, ಇಟ್ಸ್ ದಿ ಅಪ್ರೋಪ್ರಿಯೇಷನ್ ಆಫ್ ಕುವೆಂಪು ಬೈ ಎ ಸರ್ಟನ್ ಕಾಕಸ್. That in a way ties up with what he was trying to say. 2-3 ಎಕ್ಸಾಂಪಲ್ ಕೊಟ್ಟು ಬಿಡ್ತೀನಿ. ಪರ್ಸನಲ್ ಲೈಫ್ನ ಎಕ್ಸಾಂಪಲ್ ಖುದ್ದಾಗಿ ಗೊತ್ತಿರೋದ್ರಿಂದ. ಒಂದೇ ಪೋಸ್ಟ್ಗೆ ಇಂಟರ್ವ್ಯೂ ನಡೆಯುತ್ತೆ, ಇವೆಲ್ಲ ರೆಕಾರ್ಡ್ ಆಗಬೇಕು. ನಮ್ಮ ಅಪ್ಪನಿಗೆ ಬಹಳ ಹತ್ರ ಇದ್ದ ಕುವೆಂಪು ಪಟ್ಟ ಶಿಷ್ಯರಾದ ಪ್ರಭುಶಂಕರ್ ಪೋಸ್ಟ್ಗೆ ಅಪ್ಲೈ ಮಾಡ್ತಾರೆ. ಇನ್ನೊಂದು ಕ್ಯಾಂಡಿಡೇಟು ಪೋಸ್ಟ್ಗೆ ಅಪ್ಲೈ ಮಾಡ್ತಾರೆ. ಕುವೆಂಪು ಕರೆದು ಹೇಳ್ತಾರೆ ಪ್ರಭುಶಂಕರ್ಗೆ, ನೀನು ಅಪ್ಲೈ ಮಾಡಬೇಡ, ನೀನು ಪ್ರತಿಭಾವಂತ, ನಿಂಗೆ ಯಾವತ್ತಿದ್ರೂ ಸಿಗುತ್ತೆ. ಈ ಹುಡುಗನಿಗೆ ಬಿಟ್ಬಿಡು, ನಿನಗೆ ಯಾವತ್ತೂ ಸಿಗುತ್ತೆ. ಪ್ರಭುಶಂಕರ್ ಅಪ್ಲೈ ಮಾಡಲ್ಲ. ಈ ಹುಡುಗನಿಗೆ ಯಾರು ಅಂತ ಹೇಳ್ತೀವಿ, ಆ ಹುಡುಗನಿಗೆ ಕುವೆಂಪುನೇ ಪೋಸ್ಟ್ ಕೊಡಿಸ್ತಾರೆ. ಅದು ಯಾರು ಅಂತಂದ್ರೆ ಅಪ್ಪಟ ಮಹಾಬ್ರಾಹ್ಮಣ ಮಹಾಕ್ಷತ್ರಿಯ ಬರೆದ ದೇವುಡು ಅವರ ಮಗನಿಗೆ ಹೋಗುತ್ತೆ ಪೋಸ್ಟ್. There are hundreds of personal examples where Kuvempu, that Kuvempu who was appropriated by people, by the academia, in his personal life was always transcending these caste distinctions. ಹೇಳ್ತಾರೆ, ಬಿಟ್ಟುಬಿಡು ನೀನು, ಇದು ಬ್ರಾಹ್ಮಣ ಹುಡುಗ, ಅವನಿಗೆಲ್ಲೂ ಸಿಗಲ್ಲ, ನಿನ್ನಷ್ಟು ಪ್ರತಿಭಾವಂತ ಅಲ್ಲ, ಅವನಿಗೆ ಸಿಗಲಿ, ಬದುಕಲಿ, ಬಹಳ ಕಷ್ಟದಲ್ಲಿರುವ ಇದೊಂದು ಪರ್ಸನಲ್. These are anecdotes that we need to record. ಏನ್ ಗೊತ್ತಾ ಸರ್, ನಾವು ಕುವೆಂಪುನ ಅವಾಗ ನೀವು ಮಾತಾಡ್ತಿದ್ದಾಗ ಚೌಕಟ್ಟಿನ ಒಳಗಡೆ ಇಟ್ಟೇನೋ ನಾವು ಕುವೆಂಪು ಅವರನ್ನು ನೋಡ್ತಾ ಇದ್ವಿ. ನಾವು ಅವರು ವಿಶ್ವಮಾನವ ಸಂದೇಶ ಇರ್ಬೋದು, ಅಥವಾ ಕುವೆಂಪು ಯಾವುದೇ ಒಂದು ಸಮುದಾಯಕ್ಕೋ ಅಥವಾ ಯಾವುದೋ ಒಂದು ಭಾಗಕ್ಕೆ ಅಂಟ್ಕೊಂಡವರು ಅನ್ನೋ ಮನೋಭಾವನೂ ನಮ್ಮ ಹತ್ರ ಇಲ್ಲ. ನಿಮಗೆ ಆ ಕುವೆಂಪು ಮತ್ತು ಬೇಂದ್ರೆಯನ್ನ ಎತ್ಕೊಂಡು ನೋಡ್ತಾ ಹೋದಾಗ ಅವತ್ತಿನ ರಾಜಕೀಯ ಅಥವಾ ಇನ್ನರ್ ಪೊಲಿಟಿಕ್ಸ್ ಕುವೆಂಪುನ ಬ್ರಹ್ಮಣ ಅಥವಾ
ಪುರೋಹಿತಶಾಹಿಯ ವಿರೋಧಿ ಅಂತೇಳಿ ಕರೆದ್ರು, ಅಥವಾ ಏನದಕ್ಕೆ ಕಾರಣ ಆಯಿತು ಅಂತ ಕೇಳ್ತೀನಿ. ಒಂದು ನಿಮಗೆ ಹೇಳ್ಬೋದು ಅಂದರೆ ನೋಡಿ, ಸಾಮ್ಯಗಳನ್ನ ನೋಡಿ. ಇಬ್ಬರು ರಾಮಕೃಷ್ಣ ಪರಮಹಂಸ ಮಹಾಭಕ್ತರು, ಕುವೆಂಪು ಮತ್ತು ಬೇಂದ್ರೆ. ಇವರು ಬೇಂದ್ರೆ. ಇಬ್ಬರಿಗೂ ಅರವಿಂದರು ಭಾಳ ಮುಖ್ಯ. ಎಷ್ಟು ಇಂಪಾರ್ಟೆಂಟ್ ಅಂದರೆ, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಕುವೆಂಪು ಸೇಸ್, ಐ ಗೋ ಟು ರಾಮಕೃಷ್ಣ ಪರಮಹಂಸ ದಿ ಬ್ರಾಹ್ಮಿನ್. ಇದೆ ಕನ್ನಡದಲ್ಲಿ ನೂರಾರು ಪುಟಗಳು. ಯಾಕೆಂದರೆ ಹಿಯರ್ ವಾಸ್ ಎ ಬ್ರಾಹ್ಮಿನ್ ಹೂ ವಾಸ್ ಸ್ಟ್ರಗಲಿಂಗ್, ಜನವಾರ ಕಿತ್ತಿಸೋದು, ಬೇರೆ ರೀತಿಯ ಚಿತ್ತಶುದ್ಧಿ ಮಾಡ್ಕೋತಾ ಇದ್ರು. ಹಿ ವಾಸ್ ಸ್ಟ್ರಗಲಿಂಗ್ ಅಗೇನ್ಸ್ಟ್ ಹಿಸ್ ಓನ್ ಬ್ರಾಹ್ಮಿನಿಸಮ್, ಆ್ಯಂಡ್ ದೇರ್ ಫೋರ್ ರಾಮಕೃಷ್ಣ ಪರಮಹಂಸ ಅಟೈನ್ಡ್ ಅ ಸರ್ಟನ್ ಕೈಂಡ್ ಆಫ್ ಮಿಸ್ಟಿಕಲ್ ಕಾನ್ಷಿಯಸ್ನೆಸ್. ಸೊ ನಾನು ಬ್ರಾಹ್ಮಣ ವಿರೋಧಿ ಆಗಿದ್ದಿದ್ರೆ ನಾನು ಯಾಕೆ ಈ ಬ್ರಾಹ್ಮಣನ ನಾನು ಹಿಡ್ಕೋಬೇಕಿತ್ತು, ರಾಮಕೃಷ್ಣ ಪರಮಹಂಸನ್ನ? ಸೊ ಐ ಲೊಕೇಟ್ ದಿ ಇಂಟರ್ನಲ್ ಸ್ಟ್ರಗಲ್ of a person born a Brahmin. We are all born into different jatis. We don't choose jati. So I recognize that struggle in Sri Ramakrishna Paramahamsa. Andre ಆ ರೀತಿಯ, so the personal salvation that you seek, the spiritual salvation that you seek is also a very profound political, ethical act. ಬ್ರಾಹ್ಮಣನಾಗಿದ್ದು ಜನವಾರನ್ನ ಕಿತ್ತು ಎಷ್ಟು, ರಿಚುವಲ್ಸ್ನ ಕಿತ್ತು ಎಷ್ಟು, ನಾನು ಒಂದು ಕಾಸ್ಮಿಕ್ ಕಾನ್ಷಿಯಸ್ನೆಸ್ ಅನ್ನೋದು ನಂಬಂಗಿದ್ರೆ ಅದು ಒಂದು ಆಧ್ಯಾತ್ಮಿಕವಾದಂಥ ಹುಡುಕಾಟ, ಅದು ರಾಜಕೀಯವಾದಂಥ ಒಂದು ನಡೆ ಕೂಡ. ಅದು ಇವೆರಡವನ್ನು ಬೇರ್ಪಡಿಸೋಕ್ಕಾಗಲ್ಲ. So the metaphysical is embedded in the political, and it's through the political that you also attain, embrace a certain kind of cosmic consciousness. ನಾವೇನು ಮಾಡ್ತೀವಿ ಅಂದರೆ ಎಲ್ಲ ಡೈಕಾಟಮಿ ಮಾಡಿ, ಹೈರಾರ್ಕಿ ಮಾಡಿ, ಕ್ಯಾಟಗರೈಸ್ ಮಾಡ್ತಾ ನೋಡ್ತಾ ಇರ್ತೀವಿ. The struggle is always to use categories. The great struggle is to use categories and go beyond categories. ವರ್ಗೀಕರಣ ಮಾಡದೆ ನಾವೇನು ಬದುಕಕ್ಕಾಗಲ್ಲ. ಸೊ ವಿ ಡೂ ಯೂಸ್ ಟರ್ಮಿನಾಲಜಿ, ಬಳಸ್ತಾ ಅದನ್ನು ಮೀರದು. ಅದಕ್ಕೆ ಕುವೆಂಪು ಎಷ್ಟು ತಪ್ಪು ಅಂತಂದರೆ, ಭಾಷೆ ಬಗ್ಗೆ ಮಾತಾಡ್ತಾ ಅಲ್ಲಮ ಹೇಳುವ ರೀತಿಯಲ್ಲೇ ನಾವು ಭಾಷೆ ಇಲ್ಲದೆ ಇರೋಕ್ಕಾಗಲ್ಲ, ಬಟ್ ಎಲ್ಲವನ್ನೂ ಭಾಷೆ ಮೂಲಕ ಹಿಡಿಯೋಕ್ಕಾಗತ್ತಾ? ದಿ ಪ್ರಿಸನ್ ಹೌಸ್ ಆಫ್ ಲ್ಯಾಂಗ್ವೇಜ್, ವಿ ಮಸ್ಟ್ ಮೂವ್. ಅಲ್ಲಮ ಹೇಳ್ತಾನೆ ಶಬ್ದ ಸೂತಕ ಅಂತ ಅಂದ್ಬಿಟ್ಟು. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಕಾಂಪ್ರಹೆಂಡ್ ಎವ್ರಿಥಿಂಗ್ ಥ್ರೂ ಲ್ಯಾಂಗ್ವೇಜ್, ಬಟ್ ಲ್ಯಾಂಗ್ವೇಜ್ ಇಸ್ ಇನ್ಯಾಡಿಕ್ವೇಟ್. ಮಹಾ ದೊಡ್ಡ ತತ್ವಜ್ಞಾನಿ, ಜರ್ಮನ್ ತತ್ವಜ್ಞಾನಿ ಇಬ್ಬರು, ಒಂದು ಹೈಡೆಗರ್, ಇನ್ನೊಂದು ವಿಟ್ಕನ್ಸ್ಟೈನ್. ಬೋತ್ ಆಫ್ ದೆಮ್ ಸೇ ವಿ ಮೂವ್ ಟು ಎ ಸರ್ಟನ್ ಸ್ಟೇಜ್ ವೇರ್ ವಿ ಹ್ಯಾವ್ ಟು ರಿಮೈನ್ ಸೈಲೆಂಟ್. ಸೊ ವಿಟ್ಕನ್ಸ್ಟೈನ್ ಜರ್ಮನಲ್ಲಿ ಹೇಳೋದು ಏನು ಅಂದರೆ, ವೇರ್ ಆಫ್ ಒನ್ ಡಸ್ ನಾಟ್ ನೋ, ದೇರ್ ಆಫ್ ಒನ್ ಮಸ್ಟ್ ರಿಮೈನ್ ಸೈಲೆಂಟ್. ಸೊ ಯು ಡೂ ರೀಚ್ ಎ ಸರ್ಟನ್ ಪಾಯಿಂಟ್ when language fails. But all that you try to do, all that you try to say is necessarily through language. So ಭಾಷೆಯನ್ನು ಬಳಸ್ತಾನೆ, ಭಾಷೆಯ ಮಿತಿಯನ್ನು ನಾವು ಅರ್ಥ ಮಾಡ್ಕೋತಾ ಬಹುಶಃ ಮೌನದ ಕಡೆಗೆ ಹೋಗೋದು. ಅಲ್ಲಮ ಹೇಳುವ ಶಬ್ದ ಸೂತ್ರ. We can't do without language, but we can't believe that language reveals the entire world, the entire cosmos. So we must understand things not as antagonistic entities, but as antinomies. Antinomies ಅಂದರೆ ಒಂದು ವಿರುದ್ಧ ಇದ್ದಂಗಿರುತ್ತೆ. They seem to oppose each other, but you must see the two interact and therefore lead you to other alternative possibility. ಸಾಧ್ಯತೆಗಳ ಕಡೆಗೆ ನಾವು ಹೋಗಬೇಕೇ ಹೊರತು ಇದಮಿತ್ತಂ, ಇಟ್ ಇಸ್ ದಿಸ್ and this alone. So ಕುವೆಂಪು ಬಳಸೋ ಬಹಳ ಮುಖ್ಯವಾದದ್ದು ಅಂದರೆ ದಿ ಗ್ರೇಟ್ ಟ್ರೆಡಿಷನ್ ಆಫ್ ನ ಇತಿ, ನಾಟ್ ಜಸ್ಟ್ ದಿಸ್. ಏನದು ಗೊತ್ತಿಲ್ಲ, ಬಟ್ ಇದಲ್ಲ. And therefore the invocation of the Buddha also becomes central. ಆಮೇಲೆ ಇಷ್ಟು ಹೇಳ್ತಿರಲ್ಲ, those days ಕುವೆಂಪು was talking of, see how it extends. ರಷ್ಯಾದಲ್ಲಿ ಸುಮಾರಷ್ಟು ಪುರೋಹಿತಶಾಹಿ ಮುರ್ದಂಗ್ ನಂಗೆ ಅನ್ನಿಸ್ತಿದೆ ಕುವೆಂಪು. ಚೈನಾಲಿ ಮುರ್ದಂಗ್ ನಂಗೆ ಅನ್ನಿಸ್ತಾ ಇದೆ. They seem to have, but I don't have all the details. But let us not forget, during those days, I don't know how many Kannada writers were aware of this, including GSS.
He says, I am also aware of what was happening in Latin America, Chile. He mentions Chile. And I can't think of 5 writers who make a reference to the American aggression of Vietnam. You will find it in Chile, Latin American country, and Vietnam. So, I think, going by my own background and my own training, I'm more interested in looking at the paradoxical nature of realities. ಕುವೆಂಪು ಅನೇಕ ಲೇಖನಗಳನ್ನ ಇಂಗ್ಲಿಷ್ ಬಗ್ಗೆ ಬರೆದಿದ್ದಾರೆ. ಯಾವ ಇಂಗ್ಲಿಷ್ ಬೇಕು, ಯಾಕೆ ಇಂಗ್ಲಿಷ್ ಬೇಕು, ಯಾವ ರೀತಿಯ ಇಂಗ್ಲಿಷು ಯಾರ್ಯಾರಿಗೆ ಬೇಕು, ಎಷ್ಟು ಕ್ಲೀನಾಗಿ ಹೇಳ್ತಾರೆ ಅಂದರೆ, ಒಬ್ಬ ಎಂಜಿನಿಯರ್ಗೆ ಹೋಗ್ಬಿಟ್ಟು ನಾವು ದಿ ಮಿಸ್ಟಿಕಲ್ ವಿಷನ್ ಆಫ್ ಕಾಲ್ರಿಡ್ಜ್ ಯಾಕೆ ಬೇಕು ತಲೆ ಚಚ್ಕೊಳ್ಳೋಕ್ಕೆ, ದಿ ಮಿಸ್ಟಿಕಲ್ ವಿಷನ್ ಆಫ್ ಶೆಲ್ಲಿ ಯಾಕೆ ಬೇಕು. ಸೊ ಹಿ ಸೇಸ್ ದೇರ್ ಆರ್ 2 kinds ಆಫ್ ಯೂಸಸ್. ಉಪಯೋಗ, ಲೋಕೋಪಯೋಗಿ ಭಾಷೆ ಅನ್ನೋದು ಒಂದಿರುತ್ತೆ, ಆಯ್ತಾ. ಇನ್ನೊಂದು ಭಾವನೆಗೆ ಸಂಬಂಧಪಟ್ಟದ್ದು, ವಿಚ್ ಇನ್ವೋಕ್ಸ್, ವಿಚ್ ಕ್ರಿಯೇಟ್ಸ್, ಹ್ಯೂರಿಸ್ಟಿಕ್. ಸೊ ಯಾವ್ಯಾವ ಥರ ಇಂಗ್ಲಿಷ್ ಬೇಕು. ಆ್ಯಂಡ್ ಲೆಟ್ ಅಸ್ ನಾಟ್ ಫರ್ಗೆಟ್ ಟುಡೇ ದಟ್ ಕುವೆಂಪು ಅಟ್ಯಾಕ್ ದಿಸ್ 3 language ಫಾರ್ಮುಲಾ. ಇನ್ಫ್ಯಾಕ್ಟ್ ಇಂಗ್ಲಿಷನ್ನ ಇಂಪೋಸ್ ಮಾಡೋದಾಗ್ಲಿ, ಹಿಂದಿನ ಇಂಪೋಸ್ ಮಾಡೋದಾಗ್ಲಿ, ಸಂಸ್ಕೃತವನ್ನು ಇಂಪೋಸ್ ಮಾಡೋದಾಗ್ಲಿ ಪ್ರಚ್ಛನ್ನ ಭ್ರಷ್ಟಾಚಾರ ಅಂತ ಕರೀತಾರೆ. ವಿಚ್ ಮೀನ್ಸ್ it's hypocrisy in disguise, corruption in disguise. And therefore Kuvempu strongly believed in the 2 language formula. He says ಬಹುಭಾಷೆಗಳಲ್ಲಿ ದ್ವಿಭಾಷೆ. ಹೆಂಗೆ ಹೇಳ್ತಾರೆ ಗೊತ್ತಾ, ಬೇಕಾದ್ರೆ ಇಟಾಲಿಯನ್ ತಗೊಳ್ಳಿ, ಕನ್ನಡ ತಗೊಳ್ಳಿ, ಸಂಸ್ಕೃತ ತಗೊಳ್ಳಿ, ರಷ್ಯನ್ ತಗೊಳ್ಳಿ, ದ್ವಿಭಾಷೆಯನ್ನ ಎತ್ತಿ ಹಿಡಿಬೇಕು. ಸೊ ವಿಚ್ ಇಂಗ್ಲಿಷ್, ವಾಟ್ ಇಂಗ್ಲಿಷ್. Shashi was referring to Kuvempu's Vyamoha of English, but which English, what English? English as enlightenment, English as knowledge, English as something that throws us open to embrace the whole world, but English. So ಅದಕ್ಕೆ ಹೇಳ್ತಾರೆ, ಭಾರತದಂಥ ಸಂದರ್ಭದಲ್ಲಿ we need a sense of the local ಸ್ಥಳೀಯ, interested in the local, and the local itself is the global. ಅದು ನಮ್ಮ ಕವಿರಾಜ ಮಾರ್ಗಕಾರ 9ನೇ ಶತಮಾನದಲ್ಲಿ ಹೇಳಿದಂಗೆ, ಜಗತ್ನಲ್ಲಿರೋದು ವಸುಧಾ ವಲಯ ವಿಲೀನಂ. ಇದು ಸ್ಥಳೀಯವೂ ಹೌದು, ವಸುದೆ ಎಂಟೈರ್ ವರ್ಲ್ಡ್ ನ ತನ್ನೊಳಗೆ ಇಟ್ಕೊಂತಾರೆ. ಸೊ ದಿ ಲೋಕಲ್ ಇಸ್ ದಿ ಗ್ಲೋಬಲ್ ಇಸ್ ದಿ ಲೋಕಲ್. ವಿ ಆರ್ ಲುಕಿಂಗ್ ಅಟ್ ಕಾಂಟ್ರಡಿಕ್ಷನ್ಸ್, ವಿ ಮಸ್ಟ್ ಲುಕ್ ಅಟ್ ಪ್ಯಾರಾಡಾಕ್ಸಸ್ ಆಸ್ ಐ ಬೀನ್ ಸೇಯಿಂಗ್. ಸರ್, ಈಗ ಈ ಭಾಷೆ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಐ ರಿಮೆಂಬರ್ ರೀಡಿಂಗ್ ಸಮ್ವೇರ್, ಐ ಮೇ ಬಿ ರಾಂಗ್, that Kuvempu initially started writing in English. Then a poet by name Cousins, he interacts with Cousins, and in fact he encourages him to write in the local language. ಈಗ 2 ಪದನ ಬಳಸಿದ್ರೆ, ಲೋಕೋಪಯೋಗಿ ಭಾಷೆ ಮತ್ತೊಂದು ಭಾವನೆಗೆ ಸಂಬಂಧಪಟ್ಟ. So for a poet, for an English poet, for an Indian English poet to come back to his vernacular language, this must have played a role. Or was it his original thinking or influence by Cousins? ವೆಲ್, ಅದಕ್ಕೆ ಕಸಿನ್ಸ್ ಹೇಳಿದ್ದು ಒಂದು ರೀತಿ ಆಕಸ್ಮಿಕ, ಬಟ್ ಇದಕ್ಕೆ ಕೆಲವು ಬೇರೆ ವಿವರಗಳು ಕೊಡ್ತೀನಿ. ರೈಸ್ ರೈಟ್ಸ್ ಆನ್ ಕನ್ನಡ ಲಿಟ್ರೇಚರ್. ರೈಸ್ ಮೇಕ್ಸ್ ದಿ ಡಿಸ್ಪರಾಜಿಂಗ್ ಸ್ಟೇಟ್ಮೆಂಟ್ ದಟ್ ದಿ ಕನ್ನಡ ರೈಟರ್ಸ್ ರೂಟೆಡ್, ದೇ ಹ್ಯಾವ್ ಮೆನಿ ವ್ಯಾಲ್ಯೂಬಲ್ ಥಿಂಗ್ಸ್. ಅವ್ರಿಗೆ ವಿಶ್ವವ್ಯಾಪಿ ಪ್ರಜ್ಞೆನೇ ಇರಲಿಲ್ಲ ಅಂತ ಬರೀತಾರೆ. Rice, writing on Kannada literature, says that the Kannada writers don't have a sense that the Western writers have. ಕುವೆಂಪು ಹೇಳ್ತಾರೆ, ಎಷ್ಟು ಇಂಟ್ರೆಸ್ಟಿಂಗ್ ಇದೆ, ನೀವು ಪಂಪನ್ ಓದಿದ್ರೆ, ಸೊ ಈಸ್ ಆಲ್ಸೋ ಕಮೆಂಟಿಂಗ್, ಪಂಪನ್ ಓದಿದ್ರೆ, ಜನ್ನನ ಓದಿದ್ರೆ, ಜನ್ನ ಯಶೋಧರ ಚರಿತೆ, ರನ್ನ ಸಾಹಸ ಭೀಮ ವಿಜಯ, ಇದು ಓದಿದ್ರೆ, ಪಂಪನ್ ಓದಿದ್ರೆ, ಅಂಡ್ ಕುವೆಂಪು ಇಸ್ ಮೇಕಿಂಗ್ ಎ critical statement. He is also making a political statement. He says, if only we had commentators and these people had been translated. In fact, list ಕೊಡ್ತಾರೆ. ಶೇಕ್ಸ್ಪಿಯರ್ ಯಾವಾಗ 1564 to 1616, ಪಂಪ ಯಾವಾಗ 10ನೇ ಶತಮಾನ, ರತ್ನಾಕರ ವರ್ಣಿ ಭರತೇಶ ವೈಭವ 16ನೇ ಶತಮಾನ, ಇವನು ಹುಟ್ಟಿದ್ನೋ ಇಲ್ವೋ, ಡ್ರೈಡನ್ ಇಸ್ ಎ ಬಚ್ಚ ಅಂತ ಬರೀತಾರೆ. ದಿ ಅಗಸ್ಟನ್ ಡ್ರೈಡನ್ 17th century. So if only we had resources, these had been translated. ಏನು ಹೇಳ್ತಾರೆ ಅಂದರೆ,
ನಮ್ಮ ಅರಬಿಂದೋ ನೆನೆಸ್ಕೊಂಡ್ರೆ ಯುವರ್ ಹೋಲ್ ವೆಸ್ಟರ್ನ್ ಫಿಲಸಾಫಿಕಲ್ ಟ್ರೆಡಿಷನ್ ದೇ ಆರ್ ನಿಯರ್ ಟಾಡ್ಲರ್ಸ್. ಅಂಬೆಗಾಲ್ ಇಟ್ಕೊಂಡು ಹೋಗ್ತಿರವರು ಅಂತ ಬರೀತಾರೆ. ದಿಸ್ ಮೇ ಸೌಂಡ್ jingoistic, but we must examine the point that we don't have to be subservient to the Western intellectual tradition, because there are many Western intellectual traditions. In fact, ಈ 17-18ನೇ ಶತಮಾನದಲ್ಲಿ ಬಂದ ಎನ್ಲೈಟನ್ಮೆಂಟ್ಗೆ ಗ್ರೇಟ್ ಅಪೋಸಿಷನ್ ಬಂದಿದ್ದು ವೆಸ್ಟರ್ನ್ ಟ್ರೆಡಿಷನ್ ಒಳಗೆ. ದೇ ರಿಪ್ ಅಪಾರ್ಟ್ ದಿ ಎನ್ಲೈಟನ್ಮೆಂಟ್ ಟ್ರೆಡಿಷನ್. ಸೊ ದಿ ರೂಟ್ಸ್ ಆಫ್ ರೊಮ್ಯಾಂಟಿಸಿಸಮ್, ಇನ್ಫ್ಯಾಕ್ಟ್ ದಿ ರೂಟ್ಸ್ ಆಫ್ ರೊಮ್ಯಾಂಟಿಸಿಸಮ್ ಇದೆ, ಆರ್ ದಿ ಕಾನ್ಫ್ಲಿಕ್ಟ್ಸ್ ಇನ್ ದಿ ವೆಸ್ಟರ್ನ್ ಫಿಲಸಾಫಿಕಲ್ ಟ್ರೆಡಿಷನ್ which was contesting the singularity of the Western Enlightenment tradition. So there is no single India, there is no single West. ಕುವೆಂಪುಗೆ ಬಹಳ ಇನ್ಫ್ಲೂಯೆನ್ಸ್ ಮಾಡಿದಂತಹ ಮತ್ತೊಬ್ಬ ಕವಿ ಅಂತ ಹೇಳಿದ್ರೆ ಶೆಲ್ಲಿ ಅಂತ, ಪಿ ಶೆಲ್ಲಿ. 17th century ಅಂತ ಅನ್ಸುತ್ತೆ, 19th century ರೊಮ್ಯಾಂಟಿಕ್ಸ್. ಒಂದ್ ಕಡೆ ಇನ್ ಡಿಫೆನ್ಸ್ ಆಫ್ ಪೊಯೆಟ್ರಿ ಅಂತ ಬರೀಬೇಕಿದ್ರೆ ಬಹಳ ದೊಡ್ಡ ವಾಗ್ವಾದಗಳಾಗತ್ತೆ. ಸೈನ್ಸೋ ಲಿಟ್ರೇಚರು, ಸೈನ್ಸು ಪೊಯೆಟ್ರಿನ ಅಂತ. ಇನ್ ಡಿಫೆನ್ಸ್ ಆಫ್ ಪೊಯೆಟ್ರಿನಲ್ಲಿ ಕೊನೆಗೆ ಪೋಯೆಟ್ಸ್ ಆರ್ ದ ಅನ್ಎಕ್ನಾಲೆಜ್ ಲೆಜಿಸ್ಲೇಟರ್ಸ್ ಆಫ್ ದಿಸ್ ವರ್ಲ್ಡ್ ಅಂತ ಬರೀತಾರೆ ಶೆಲ್ಲಿ. ವೆರಿ ಫೇಮಸ್ ಲೈನ್ಸ್ ಇದು. ಶೆಲ್ಲಿ ಅವರು ಬದುಕಿದ್ದ ಕಾಲದಲ್ಲಿ ಪ್ರಭುತ್ವದ ಜೊತೆಗೆ ಸಂಘರ್ಷ ಮಾಡಿದ್ರೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಅದರಿಂದ ಪ್ರಭಾವಿತರಾಗಿ ಇನ್ ದ ಲಿವಿಂಗ್ ವರ್ಲ್ಡ್, ಇನ್ ದ ರಿಯಾಲಿಟಿ, ಕುವೆಂಪು ನಾವು ಆಧ್ಯಾತ್ಮಿಕ ಲೌಕಿಕ ಎರಡೂ ಕಡೆ ಇರ್ತಾರೆ ಅಂತ ನಮಗೆಲ್ಲ ಗೊತ್ತಿದೆ. ಅಖಂಡ ಕರ್ನಾಟಕ ಅಂತ ಒಂದು ಕವನ ಬರೀತಾರೆ. ಅದರಲ್ಲಿ ಎಷ್ಟು ಚೆನ್ನಾಗಿ ಸರ್ಕಾರನ ಪ್ರಭುತ್ವನ ಕನ್ಫ್ರಂಟ್ ಮಾಡ್ತಾರೆ ಅಂದರೆ, ನೀವೆಲ್ಲ ನೀವು ಆ ಮಂತ್ರಿಗಳು, ನಿಜವಾದ ಕರ್ನಾಟಕದ ಮಂತ್ರಿಗಳು ನೀವಲ್ಲ. ನೃಪತುಂಗ ಮುಖ್ಯಮಂತ್ರಿ, ಪಂಪ ಇಲ್ಲಿ ಮಂತ್ರಿ, ರನ್ನ ಇಲ್ಲಿ ಮಂತ್ರಿ, ಜನ್ನ ಇಲ್ಲಿ ಮಂತ್ರಿ, ನೀವು ಯಾವ ಮಂತ್ರಿಗಳು ನೀವು ಅಂತ ಕ್ವಶನ್ ಮಾಡ್ತಾರೆ. ಅಂದರೆ ಒಬ್ಬ ಬರಿಬೋದು, ಫಿಲಸಾಫಿಕಲ್ ಆಗಿ ನೆಗೋಷಿಯೇಟ್ ಮಾಡ್ಬೋದು, ಅದು ಒಂದು. ಆದರೆ ನಿಜವಾದ ಬದುಕುತ್ತಿರುವ ವ್ಯವಸ್ಥೆ ಒಳಗೆ, ಅವ್ರ ವ್ಯವಸ್ಥೆ ಒಳಗೆ ಇದ್ದವರು ಅವರು, ಯೂನಿವರ್ಸಿಟಿನಲ್ಲಿ ವೈಸ್ ಚಾನ್ಸಲರ್. ಹಾಗಾಗಿ ಬಹಳ ಯುನಿಕ್ ಈ ಧೈರ್ಯ, ಅಪಾರವಾದ ಧೈರ್ಯ ಬಹಳಷ್ಟು ಜಗತ್ತಿನಲ್ಲಿ ಬಹಳಷ್ಟು ಬರಹಗಾರರಲ್ಲಿ ನಾವು ಇದನ್ನು ಕಾಣೋದಿಲ್ಲ. ಒಂದು. ಎರಡನೇದು ಸರಿ, ಇವಾಗ ಇನ್ನೊಂದು ಬಹಳ ವೆರಿ ಇಂಪಾರ್ಟೆಂಟ್ ಕುವೆಂಪುವಿನ ಒಂದು ಅನನ್ಯತೆ, ರ್ಯಾಷನಾಲಿಟಿ ಆ್ಯಂಡ್ ಸ್ಪಿರಿಚುಯಾಲಿಟಿ ಎರಡನ್ನೂ ನೆಗೋಷಿಯೇಟ್ ಮಾಡ್ತಾರೆ. ಮತ್ತು ರಾಮಕೃಷ್ಣ ಪರಮಹಂಸ ಮತ್ತು ಅರಬಿಂದೋ ಅವರಿಂದ ಹೇಗೆ ಪ್ರಭಾವಿತರಾಗ್ತಾರೆ ಅದ್ರ ಬಗ್ಗೆ ನೀವು ಕೊನೆಯದಾಗಿ ಕಮೆಂಟ್ ಮಾಡಿ ಈ ಒಂದು ಕಾರ್ಯಕ್ರಮ ಮುಗಿಸ್ಬೋದು ಅಂತ ಅನಿಸುತ್ತೆ. ದಿಸ್ ವಿಲ್ ಟೇಕ್ ಅಟ್ ಲೀಸ್ಟ್ 10 hours. ಬಟ್ ಅರಬಿಂದೋ ಬಗ್ಗೆ ಮಾತಾಡ್ತಾ ಹೇಳ್ತಾರೆ, ದೇರ್ ಇಸ್ ಎ ಸೈಂಟಿಫಿಕ್, ರ್ಯಾಷನಲ್, ಟ್ರಾನ್ಸೆಂಡೆಂಟಲ್ ಸ್ಪಿರಿಚುವಲ್ ಕ್ವಾಲಿಟಿ. We cannot believe that science, rationality are opposed to what we generally regard as the transcendental spiritual traditions. ಅದಕ್ಕೇನೆ ಅವರು ಅರವಿಂದರನ್ನ ಪೂರ್ಣ ಯೋಗಿ ಅಂತ ಕರೀತಾರೆ. And therefore, to begin to see them as opposites, again, is a certain kind of fallacy. Kuvempu does not accept that fallacy. Are we then to believe that the mystics were irrational, illogical, stupid, that they were in their own world which defied scientific principles? Now, who are those people? Kuvempu, ಅದಕ್ಕೆ ಇನ್ನೊಂದು ಚಿಕ್ಕ ಎಕ್ಸಾಂಪಲ್ ಕೊಟ್ಬಿಡ್ತೀವಿ. There was this great debate that took place in England between Aldous Huxley, Pitamaha, T.H. Huxley, and the bishop there called Bishop Wilberforce. In fact, Matthew Arnold writes an essay called Literature and Science. ಅದು ಲಿಟ್ರೇಚರು, ಡಾಗ್ಮಾ, ರಿಲಿಜನ್ನು ಇದು. ಮ್ಯಾಥ್ಯೂ ಆರ್ನಾಲ್ಡ್ ಏನು ಹೇಳ್ತಾರೆ ಅಂದರೆ, and look at the influences at work on Kuvempu. Matthew Arnold says the time has come, and let's not forget that Matthew Arnold was attacked. He says we must begin to read religion itself. ಕುವೆಂಪು ನಿಜವಾಗ್ಲೂ ಓದಿದ ಆ ಥರ. We must begin to see religion itself, the best part of religion, as poetry, as metaphorical. Don't interpret everything in a going by your strict theological beliefs. Don't
convert religion into theology. Convert religion into a great mystical experience, a metaphorical experience. ಅದು ಎಂತಹ ಒಂದು ರೂಪಕ ಸಂಕೇತ ಅಂತಂದ್ರೆ ಅನುಭವದ ನೆಲೆಯಲ್ಲಿ ಹುಟ್ಟಿದ್ದನ್ನ ಧರ್ಮ ಅಂತ ಒಪ್ಕೊಳ್ಳಿ. ಅವಾಗ ಇಸ್ ದೇರ್ ಎನಿ ಕಾನ್ಫ್ಲಿಕ್ಟ್, ಅನ್ಫಾರ್ಚುನೇಟ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ರಿಲಿಜನ್ ಅಂಡ್ ಸೈನ್ಸ್? Do religion and science it's a whole debate and we can't go into that at this stage. But there's a whole debate where people are trying to begin to see, and it goes back. ಈಗ ನೀವು ಹೇಳಿದ್ರಿಂದ ಹೇಳ್ತೀನಿ, ಕುವೆಂಪು ಎಷ್ಟು ರೆಫರೆನ್ಸಸ್ ಇದೆ ಅಂದ್ರೆ ನಾಟ್ ಜಸ್ಟ್ ಶೆಲ್ಲಿ. ಕುವೆಂಪು ಸೇಸ್ ದೇರ್ ವಾಸ್ ದಿಸ್ ಬ್ಯಾಟಲ್. he makes a reference to Plato and says it was Plato who in the Republic banished the poets as liars, as falsifiers, because Kuvempu was Plato was interested in scientific rationality. Sidney wrote attacking Plato, but let's not forget that it was Aristotle, Plato's disciple, who disagrees. So there's a whole debate in the Western intellectual tradition between what is faith, what is rhetoric, what is science, what is rationality. In fact, School of Athens antide ಒಂದು ದೊಡ್ಡ ಪೇಂಟಿಂಗ್, ಅದರಲ್ಲಿ ಪ್ಲೇಟೋ ಹಿಂಗ್ ತೋರಿಸ್ತಿರ್ತಾನೆ, everything is unreal, everything is false, we are false, so there is only one ideal. This is about idealism, and that's the only ideal, whereas Aristotle shows this nodu ivella jagattanna antanbiಟ್ಟು. So Kuvempu refers to the debates between Plato and Aristotle, the whole debate in the Western philosophical intellectual tradition between poetry, art, mystical experience, transcendental experience, and your so-called logical, scientific, rational inquiry. So the whole struggle is to begin to see this conflict itself as unnecessary and artificial. It's a long debate, and this debate has a history in the West itself of about 2000 years. By the time we come to, from 5th century BC, by the time we come to Matthew Arnold, about 2400 years past. To read one of the most outstanding books by a great philosopher, Isaiah Berlin antandbiಟ್ಟು. He has a book called The Magus of the North. The Magus of the North is about Jürgen Georg Hamann antandbiಟ್ಟು. There he talks of Maistre, Hamann and David Hume. David Hume incidentally believed that ಸುಮಾರಷ್ಟೆಲ್ಲ ಫೇತ್ಗೆ ಬಿಟ್ಟಿದ್ದು ಅಂತ ಅಂದ್ಬಿಟ್ಟು. ಸೊ ಯು ಕ್ಯಾನ್ ಟಾಕ್ ಆಫ್ ಎ ರ್ಯಾಷನಲಿಸ್ಟ್ ಹೂ ಇವೆಂಚುಲಿ ಸೇಸ್ even your scientific knowledge is a matter of faith, perhaps never to be totally scientifically explained. With this, I think we can conclude this session. I thank Professor Manu Chakravarti sir for this excellent presentation. Thank you all. But I wish to make only one acknowledgement. All that I've said are partial statements, which incomplete statements, and as Paul Valery said, every work is not finished, it's only abandoned. I'm very conscious that these are all half statements, partial statements, nothing is complete, because each needs to be furthered, but vignettes, just bits and pieces for the occasion. And ಶಶಿ ಹೇಳಿದ್ದು ಒಂದಂತೂ ಇಂಪಾರ್ಟೆಂಟ್, ಆನ್ ದಿಸ್ ಡೇ ಆಫ್ ಇಂಡಿಪೆಂಡೆನ್ಸ್ ಎಷ್ಟು ಕರಪ್ಷನ್ ಬಗ್ಗೆ ಅಟ್ಯಾಕ್ ಮಾಡ್ತಾರೆ ಅಂದರೆ ಕುವೆಂಪು, ಹಿ ಅಟ್ಯಾಕ್ಸ್ ದಿಸ್ ಕರಪ್ಟ್ ಇಂಡಿಯನ್ ಸ್ಟೇಟ್ ಅಂಡ್ ಸೇಸ್ ಇಂಡಿಯಾ ಮಸ್ಟ್ ಲರ್ನ್ ನಾಟ್ ಟು ಎನ್ಫೋರ್ಸ್ ಲೀಗಲ್ ಬಾಯ್ಕಾಟ್ಸ್ ಬಟ್ ಎಥಿಕಲ್ ಸೋಷಿಯಲ್ ಬಾಯ್ಕಾಟ್ಸ್ ಆಫ್ ಕರಪ್ಟ್ ಪೀಪಲ್, ದಿ ಸೋಷಿಯಲ್ ಬಾಯ್ಕಾಟ್. I don't know what he would have said looking at the Supreme Court today. Kuvempu would have been charged with sedition. Definitely. He is the greatest traitor. Contempt of court. ವೈಸ್ ಚಾನ್ಸಲರ್ ಆಗಿದ್ದಾಗ ಮಾದರಿ ಯೂನಿವರ್ಸಿಟಿ ಮಾಡಬೇಕು ಅಂತ ಹೇಳಿ ಮಾನಸ ಗಂಗೋತ್ರಿನ ಸ್ಥಾಪನೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಮೊದಲಿಗೆ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಅವರು ಮನೆಗೆ ಹೋಗಿ ಕೇಳಿಕೊಂಡ್ರು ಅಂತ ಹೇಳಿ 100 ಎಕರೆ ಜಮೀನು ಕೊಡ್ತಾರೆ, ಹೇಳ್ದಂಗೆ ಹೆಸರಿಟ್ಟು ಕೊಡ್ತಾರೆ, ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಅದೇ ನೆಕ್ಸ್ಟ್ ಮೂಮೆಂಟಲ್ಲಿ ಅಡ್ಮಿನಿಸ್ಟ್ರೇಷನಲ್ಲಿ ಬೇಕಾದಂಥ ಕೆಲಸದ ಬಗ್ಗೆ 3-4 ನಮ್ಮ ಮಿನಿಸ್ಟ್ರುಗಳು ಇಂಟರ್ಫಿಯರ್ ಆದಾಗ ಕುವೆಂಪು ಅವರು ಶಟಪ್ ಅಂತ ಫೋನ್ ಇಟ್ಬಿಟ್ಟು ತನ್ನ ವೃತ್ತಿಗೆ ಬಿಟ್ಬಿಡ್ಬೇಕು ಅನ್ನೋ ಮಟ್ಟಕ್ಕೆ ಬರ್ತಾರೆ. ಅವಾಗ
ಕೆಲವು ಸಾಹಿತಿಗಳಿಗಾಗಲಿ ಯೂನಿವರ್ಸಿಟಿಲಿರೋ ಪ್ರೊಫೆಸರ್ಗಳಿಗಾಗಲಿ ಕುವೆಂಪು ಈ ಕಟುವಾಗಿ ನಡ್ಕೊಳ್ಳೋ ವಿಷಯದಲ್ಲಿ ನಾವು ಇಷ್ಟೆಲ್ಲ ಮಂತ್ರಿಗಳಿಂದ ಕೆಲಸ ಮಾಡ್ಕೊಂಡಿವಿ, ಈ ವಿಷಯದಲ್ಲಿ ನಾವು ಯಾಕೆ ಕುವೆಂಪು ಅವರಿಗೆ ಆದ್ವಿ ಅಂತ ಅವ್ರ ಕೊಲೀಗ್ಸೇ ಕ್ರಿಟಿಸೈಸ್ ಮಾಡೋ ಸಂದರ್ಭ ಬರುತ್ತೆ. ಆದರೆ ಎಷ್ಟೇ ಆದರೂ ಕರಪ್ಷನ್ನಿಗೆ ಮಂತ್ರಿಗಳ ಮಾತಿಗೆ ಅವರು ಮಣಿತಿರಲ್ಲ ಅನ್ನೋದಕ್ಕೆ ಅದೊಂದು ದೊಡ್ಡ ಉದಾಹರಣೆ. ಮಾನಸ ಗಂಗಾಧರನ ಎಷ್ಟು ಕಷ್ಟಪಟ್ಟು ಮಾಡಿದ್ರು ಅನ್ನೋದನ್ನ ಮಂತ್ರಿಗಳಿಗೆ ಹೋಲಿಕೆ ಮಾತಾಡ್ತಾರೆ. ಮಾನಸ ಗಂಗೋತ್ರಿ ಅಂದರೆ ಎಲ್ಲ ಲಿಂಕಂತು ಶಿಕ್ಷಣ ಮಂತ್ರಿಗಳಿಂದ ಅವರ ಮನಸ್ಸುಗಳು ನನಗೆ ನೀರಿನಂತೆ ಹರಿದು ಬಂದಿದ್ದಕ್ಕೆ ಮಾನಸ ಗಂಗೋತ್ರಿ ಅಂತ ಹೆಸರಿಟ್ಟು ವೇದಿಕೆ ಮೇಲೆ ಹೊಗಳಿದವರು ನೆಕ್ಸ್ಟ್ ಡೇ ಮಿನಿಸ್ಟ್ರು ಫೋನ್ ಮಾಡಿದಾಗ ಅವ್ರಿಗೆ ಅಷ್ಟೇ ಕಟುವಾಗಿ ನಡ್ಕೊಂಡು ಕುವೆಂಪು ಅವರು ಕೊಲೀಗ್ಸಲ್ಲಿ ಕೆಟ್ಟದ್ದು ತಗೊಂಡು ಮಠಗಳನ್ನ ಅಟ್ಯಾಕ್ ಮಾಡಿ, ವಿಶೇಷವಾಗಿ ತನ್ನ ಮಠ ಬಗ್ಗೆನೇ ಅಗ್ರೆಸಿವ್ ಆದ ಒಂದು ಲೆಟರ್ನ ತೇಜಸ್ವಿ ಬರೀತಾರೆ. ಸೊ ಕುವೆಂಪು ಬರೀತಾರೆ, ನೀನು ಯಾವುದನ್ನ ಲಿಬರಲಿಸಮ್ ಸೆಕ್ಯುಲರಿಸಮ್ ಅಂತ ಕರೀತೀಯೋ, ರಿಮೆಂಬರ್ ಯು ಮಸ್ಟ್ ಡ್ರಾ ಪೀಪಲ್ ಇಂಟು ಎ ಸರ್ಟನ್ ಇನ್ಕ್ಲೂಸಿವ್ ಫೋಲ್ಡ್. ಅವರನ್ನು ಎಲ್ಲೋ ಕೆಳಗಿರೋರು, ಬಿದ್ದಿರೋರು, ಅವ್ರು ಏನೋ ಕರಪ್ಟ್ ಅಂತ ಬರಿಬೇಡ. ಟ್ರೂ ಲಿಬರಲಿಸಮ್, genuine secularism, these two notions carry this belief, this faith that the other is also one with me, that I am one with him. So I must look for a certain kind of language, a certain kind of idiom which would also draw me. You don't have to be so nasty, so aggressive. It's the collapse of this liberal notion, liberal framework that I think is one of the major problems bothering us today. Either you are left or you are right or you are whatever you are. Now I think Kuvempu was right in advising his son to say, let's set out with the consciousness that we work in different ways, we move in through different trajectories, but we are all one in a sense that we are all trying to, in different ways, unhouse ourselves. ಅನಿಕೇತನ ಆಗೋಕ್ಕೆ ಸ್ಟ್ರಗಲು ಈ ವಿಸ್ಡಮ್ ಅನ್ನು ಇಟ್ಕೋ ಅಂತ ಮಗನಿಗೆ ಬರೀತಾರೆ. ದಿಸ್ ಅಗ್ರೆಷನ್ ಇಸ್ ಅನ್ನೆಸೆಸರಿ. ಡೋಂಟ್ ಬಿ ಸೋ ಇಲ್ ಟೆಂಪರ್ಡ್ ಅಂತ ಹೇಳೋ ಹಾಗೆ. ನಮ್ಮ ಸ್ವಂತ ತಾಯಿ ತೀರ್ಕೊಂಡಾಗ ಅವರ ಪಿಂದಲ್ಲಿ ಬರಲಿಲ್ಲ, ಆದ್ದರಿಂದ ಆ ಒಂದು ಕಾಮೆಂಟು ಈವನ್ವರೆಗೂ ಕುವೆಂಪು ಅವರಿಗೆ ಉಳ್ಕೊಂಡಿದೆಯಲ್ಲ. ಅದು ಒಂದು ಮಾತು ಹೇಳಂಗಿದ್ರೆ ಅದು ಜೀಸಸ್ ಹೇಳಂಗೆ, ಫಾರ್ ಅಸ್ ಫಾರ್ ಅವರ್ ಟೈಮ್ಸ್ ಜಡ್ಜ್ ನಾಟ್. ಕಂಪ್ಲೀಟ್ ಎರಡು ಥರ ಮಾಡೋದು, ಲೆಸ್ಟ್ ಯು ಬಿ ಜಡ್ಜ್, ಲೆಸ್ಟ್ ಯು ನಾಟ್ ಬಿ ಜಡ್ಜ್. ಕುವೆಂಪು ಬಿಲೀವ್ಡ್, ಹಿ ಯೂಸಸ್ ದಿ ವರ್ಡ್, ಈ ಸುಪ್ರೀಂ ಕೋರ್ಟಲ್ಲಿ ಇದು ಮಾಡ್ತು, ಇನ್ಕ್ಲೂಡಿಂಗ್ ದಿ ಸುಪ್ರೀಂ ಕೋರ್ಟ್, ಲೆಟ್ ನನ್ ಬಿಲೀವ್ ದಟ್ ಹಿ ಆರ್ ಶಿ ಈಸ್ ಇನ್ಫಾಲಿಬಲ್. ನಾವು ಇನ್ಫಾಲಿಬಲ್ ಅಂತ ಅನ್ಕೋತೀವಲ್ಲ, that is the step towards fascism. The roots of fascism are in believing this very strong. ಅದಕ್ಕೆ ನೀಚೆ ಒಂದು ಕಡೆ ಹೇಳ್ತಾನೆ, ಕನ್ವಿಕ್ಷನ್ ಬಗ್ಗೆ ಹುಷಾರಾಗಿರು. ನೀನು ತುಂಬ ಕನ್ವಿಕ್ಷನ್ ಇದ್ದರೆ ನೀನು ಡಾಗ್ಮ್ಯಾಟಿಕ್ ಆಗ್ತೀಯಾ, ಇಂಟಾಲರೆಂಟ್ ಆಗ್ತೀಯಾ, ಆ್ಯಂಡ್ ಯು ಬಿಕಮ್ ದಿ ಫ್ಯಾಸಿಸ್ಟ್ ಯು ಹೇಟ್ ಅಂತ ಅಂದ್ಬಿಟ್ಟು. ಸೊ ಐ ಥಿಂಕ್ ಇಟ್ಸ್ ಎಸೆನ್ಷಿಯಲ್ ಟು ಬಿಲೀವ್ ಇನ್ ಎ ಸರ್ಟನ್ ಕೈಂಡ್ ಆಫ್ ದಿ ಫಾಲಿಬಲ್ ಎಲಿಮೆಂಟ್. ಈ ಹೋಲಿಯರ್ ದೆನ್ ದೌ ಆ್ಯಟಿಟ್ಯೂಡ್ ಇದೆಯಲ್ಲ, ದಟ್ಸ್ ಅಂದರೆ ನಮ್ಮ ಎಲ್ಲರಲ್ಲೂ ಲೋಪಗಳಿರುತ್ತವೆ, ಮಿತಿಗಳಿರುತ್ತವೆ. ಸತ್ಯ ದಕ್ಕಿಬಿಡ್ತು, ಸತ್ಯದ ಬಗ್ಗೆ ಮಾತಾಡ್ತಾರೆ, ಸತ್ಯ ದಕ್ಕಿಬಿಡ್ತು, ವಿ ಹ್ಯಾವ್ ಅಟೈನ್ ದಿ ಟ್ರೂತ್ ಅನ್ನುವ ಡಾಗ್ಮ್ಯಾಟಿಕ್ ಪೊಸಿಷನ್ ಇದೆಯಲ್ಲ, ಇದೇ ಒಂದು ರೀತಿಯಾದಂತಹ ದಂಬಾಚಾರ, ಇದೇ ಒಂದು ರೀತಿಯಾದಂತಹ ಹೋಲಿಯರ್ ದೆನ್ ದೌ, ಎಲ್ಲರಿಗಿಂತ ನಾನು ಪವಿತ್ರ ಅಂದು ಅಂದ್ಕೊಳ್ಳೋದಿದೆಯಲ್ಲ, ಅದು ಅಧಿಕಾರಶಾಹಿಯ ಮೂಲಗಳಲ್ಲಿ ಒಂದು ಗಟ್ಟಿಯಾದ ಮೂಲ. ಶಿಲ್ಪಕಲಾ ಪ್ರದರ್ಶನದಲ್ಲಿ ಇವತ್ತು ನಮ್ಮ 15ನೇ ದಿನ, ಇದು ಬಹಳ ಮುಖ್ಯವಾದ ದಿನ ಅಂತ ನಮಗೆ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಕುವೆಂಪು ನಮಗೆ ಅದು ಒಬ್ಬ ಮಲೆನಾಡಿಗನಾಗಿ ಹಾಗೂ ಈ ಒಂದು ಕಲಾ ಪ್ರದರ್ಶನದ ಆಯೋಜನೆ ಮಾಡಿರುವ ನಮ್ಮ ಗ್ಯಾಲರಿಯ ವಿಷಯದಲ್ಲಿ ಹೇಳಬೇಕಂದ್ರೆ ಕುವೆಂಪು ಬಹಳ ಮುಖ್ಯವಾದಂತಹ ವ್ಯಕ್ತಿ ನಮಗೆ. ಯಾಕೆ ಅಂತ ಹೇಳಿದ್ರೆ ಈ ಕಲಾಕೃತಿಗಳನ್ನ ಮಾಡಿರುವಂತಹ ಎಚ್ ಎನ್ ಕೃಷ್ಣಮೂರ್ತಿಯವರು ಸಹ ತೀರ್ಥಹಳ್ಳಿಯವರು, ಹಾಗೆಯೇ ಅವರು
ಮೈಸೂರಿನಲ್ಲಿ ಡಿಗ್ರಿ ಮಾಡೋದಕ್ಕಂತ ಹೋದಾಗ ಓದೋದು ಬಿಟ್ಬಿಟ್ಟು ಬೇರೆ ಚಿತ್ರಗಳನ್ನ ಬರಿತಾ ಇರುವಾಗ ಪೂರ್ಣಚಂದ್ರ ತೇಜಸ್ವಿ ಅವರು ಈ ಎಚ್ ಎನ್ ಕೃಷ್ಣಮೂರ್ತಿ ಅವರನ್ನ ಕುವೆಂಪು ಅವರ ಹತ್ರ ಕರ್ಕೊಂಡು ಹೋಗಿ, ಆ ಕುವೆಂಪು ಅವ್ರ ಹತ್ರ ಕರ್ಕೊಂಡು ಹೋದಾಗ ಇವರು ಒಂದು ಫೋರ್ಟ್ರೈಟ್ ಅನ್ನ, ಕುವೆಂಪು ಅವ್ರ ಫೋರ್ಟ್ರೈಟ್ ಅನ್ನ ಮಾಡಿಬಿಟ್ಟು ಕುವೆಂಪು ಅವರಿಗೆ ಉಡುಗೊರೆಗೆ ಕೊಡ್ತಾರೆ. ಆಗ ಕುವೆಂಪು ಹೇಳ್ತಾರಂತೇಳಿ ಇವರಿಗೆ ಕೃಷ್ಣಮೂರ್ತಿ ಅವರಿಗೆ ಹೇಳ್ತಾರೆ, ನಿನಗೆ ಓದೋದ್ರಲ್ಲಿ ಆಸಕ್ತಿ ಇಲ್ಲ ಅಂದ್ರೆ, ಕಲೆ ಮೇಲೆ ನಿನಗೆ ಆಸಕ್ತಿ ಇದ್ರೆ ನೀನು ಒಂದು ಕೆಲಸ ಮಾಡು, ಶಾಂತಿ ನಿಕೇತನದಲ್ಲಿ ಹೋಗ್ಬಿಟ್ಟು ರವೀಂದ್ರನಾಥ್ ಟ್ಯಾಗೋರ್ ಅವ್ರದ್ದು ಬೆಂಗಾಲ್ನಲ್ಲಿ ಅವರು ಸ್ಥಾಪನೆ ಮಾಡಿರುವಂತಹ ಶಾಂತಿ ನಿಕೇತನಲ್ಲಿ ನೀನು ಹೋಗಿ ಓದು ಅಂತ ಹೇಳಿ ಇವರಿಗೆ ಒಂದು ರೆಕಮೆಂಡೇಶನ್ ಲೆಟರ್ನ ಕೊಟ್ಟು ಇವರನ್ನ ಶಾಂತಿ ನಿಕೇತನಕ್ಕೆ ಕಳಿಸ್ತಾರೆ. ಈ ನಮ್ಮ ಎಚ್ ಎನ್ ಕೃಷ್ಣಮೂರ್ತಿ ಅವರು ಶಾಂತಿ ನಿಕೇತನದಲ್ಲಿ ಪೇಂಟಿಂಗ್ ಅನ್ನ ಅಭ್ಯಾಸ ಮಾಡೋದಕ್ಕೆ ಹೋದಾಗ ಅಲ್ಲಿ ಒಬ್ಬ ಶ್ರೇಷ್ಠ ಕಲಾವಿದ ಪದ್ಮಭೂಷಣ ರಾಮ್ಕಿಂಕರ್ ಬೈಜ್ ಅಂತ ಒಬ್ರು, ಆ ಒಬ್ಬ ಶ್ರೇಷ್ಠ ಶಿಲ್ಪಿಯ ಕೈ ಕೆಳಗೆ ಶಿಲ್ಪಕಲೆಯನ್ನು ಕಲ್ತ್ಕೊಂಡು ನಮ್ಮ ಮಲೆನಾಡಿಗೆ ಬಂದು ದಾವಣಗೆರೆ ಸ್ಕೂಲ್ ಆಫ್ ಆರ್ಟ್ಸ್ ಅಲ್ಲಿ ಸ್ವಲ್ಪ ಕಾಲ ಅವರು ಲೆಕ್ಚರ್ ಆಗಿರ್ತಾರೆ. ಆಮೇಲೆ ವಾಪಸ್ ಊರಿಗೆ ಬಂದ್ಬಿಟ್ಟು ಊರಲ್ಲಿ ಈ ಎಲ್ಲ ಕಲೆನೆಲ್ಲ ಮರೆತುಬಿಟ್ಟು ಕೊನೆಗೆ ಊರಲ್ಲಿ ವ್ಯವಸಾಯ ಮಾಡೋದು, ರಾಜಕೀಯದಲ್ಲಿಗೆ ಆಸಕ್ತಿ ಇಟ್ಕೊಂಡಿರ್ತಾರೆ. ಒಂದು ಸರಿ ಇವರ ಕೃಷ್ಣಮೂರ್ತಿಯವರ ಮಗಳು ಪೂರ್ಣಚಂದ್ರ ತೇಜಸ್ವಿ ಅವರನ್ನ ಭೇಟಿ ಮಾಡೋದಕ್ಕೆ ಹೋದಾಗ ಅವ್ರು ಹೇಳಿದ್ರಂತೆ, ಈ ಒಂದು ರಾಜಕೀಯ ಮಾಡೋದಕ್ಕೆ ಊರಲ್ಲಿ ಅಥವಾ ಬೇಸಾಯ ಮಾಡೋದಕ್ಕೆ ನಮ್ಮ ತಂದೆ ನಿಮ್ಮ ತಂದೆನ ಶಾಂತಿನಿಕೇತನಕ್ಕೆ ಕಳಿಸಿರೋದ, ಒಂದಿಷ್ಟು ವರ್ಕ್ ಮಾಡೋದಕ್ಕೆ ಹೇಳುವಂತ. ಎಷ್ಟೋ ವರ್ಷಗಳ ಗ್ಯಾಪ್ ಬಿಟ್ಟ ಮೇಲೆ ನಮ್ಮ ಕೃಷ್ಣಮೂರ್ತಿ ಅವರು ಈ ಎಲ್ಲ ಕಲಾಕೃತಿಗಳನ್ನ ರಚನೆ ಮಾಡ್ತಾರೆ. ಅಂದ್ರೆ ಇದ್ರ ಹಿನ್ನೆಲೆ ಇರೋದು ಕುವೆಂಪು ಅವರ ಒಂದು ಪ್ರೇರಣೆ ಅನ್ನೋದು ಹೇಳಿದ್ರೆ ಏನೂ ತಪ್ಪಿಲ್ಲ ಅಂತ ಅನ್ಸುತ್ತೆ. ಆದ್ರಿಂದ ಇವತ್ತು ನಮ್ಗೆ ಬಹಳ ಮುಖ್ಯ ಕುವೆಂಪು ಅವರ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಹಾಗೂ ಈ ಕಲಾಕೃತಿಗಳಲ್ಲಿ ನೋಡ್ಬೋದು, ಇದೆಲ್ಲ ಬಹುಶಃ ಕುವೆಂಪು ಅವರ ಸಾಹಿತ್ಯದಲ್ಲಿ ಬರುವಂತ ಎಲ್ಲ ಕಲಾಕೃತಿಗಳೇ ಇಲ್ಲಿ ಇರುವಂತದ್ದು. ಸೊ ಆದ್ರಿಂದ ನಮಗೆ ಈ ದಿನ ಬಹಳ ಮುಖ್ಯವಾಗಿದೆ. ಇವತ್ತು ಬಹುಶಃ ನೀವು ಈ ಒಂದು ಸಂವಾದವನ್ನು ಕೇಳಿಸ್ಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ, ಬಹುಶಃ ಕುವೆಂಪು ಬದುಕಿದ್ರೆ ಈ ಎಲ್ಲ ಪ್ರಶ್ನೆಗಳಿಗೆ ಅವರೇ ಉತ್ತರ ಕೊಡ್ಬೇಕಿತ್ತೇನೋ. ಏನು ನಮ್ಮ ಒಂದು ಅದೃಷ್ಟ ಅಂತ ಹೇಳಿದ್ರೆ, ಕುವೆಂಪು ಸಾಹಿತ್ಯವನ್ನ ಸಂಪೂರ್ಣವಾಗಿ ಅರಗಿಸಿಕೊಂಡು ಈ ಎಲ್ಲ, ಈಗ ನಮ್ಮ ಡಾಕ್ಟರ್ ಕೇಳಿದ್ರು ಬಸವಣ್ಣನವ್ರ ಬಗ್ಗೆ ಕುವೆಂಪು ಅವರು ಜಾಸ್ತಿ ಬರ್ದಿಲ್ಲ ಅಂತ. ಇಲ್ಲ, ನಾನು ತೋರಿಸ್ತೀನಿ, ಅದನ್ನ ಪ್ರತಿಯೊಂದು ಪುಟನ ಓದ್ಬಿಟ್ಟು ತೋರಿಸ್ತೀನಿ ಅಂತ ಹೇಳುವಷ್ಟು ಆತ್ಮಸ್ಥೈರ್ಯ, ಅಷ್ಟು ಓದಿ ತಿಳ್ಕೊಂಡು ಇರುವಂತವ್ರು ನಮ್ಮಲ್ಲಿ ಇವತ್ತು ಇದ್ದಾರೆ. ಈಗ ಎಲ್ಲದನ್ನು ಹೇಳಿದ್ರು 2,500 ಪುಟ ಇದೆ ಅಂತ ಹೇಳಿದ್ರು. 2,500 ಪುಟನ ನಾವು ಎಷ್ಟೆಷ್ಟು ಓದ್ತೀವಿ ಅಂತ ಹೇಳಕ್ ಬರಲ್ಲ, ಎಷ್ಟೋ ಒಂದಿಷ್ಟು ಓದ್ಕೊಂಡಿರ್ತೀವಿ. ಸೊ ಅಷ್ಟು ಸ್ಟಡಿ ಮಾಡೋರು ಇವತ್ತು ಇದ್ದಾರೆ. ಅವ್ರು ಇನ್ನೂ ಹೆಚ್ಚು ಮಾತಾಡಬೇಕು, ಹೆಚ್ಚು ಬರವಣಿಗೆ ಮಾಡ್ಬೇಕು, ಅದ್ರ ಬಗ್ಗೆ ಜನಗಳಿಗೆ ಇನ್ನೂ ತಿಳ್ಕೋಬೇಕು. ಯಾಕಂದ್ರೆ ಬಹುಶಃ ಇವತ್ತು ರಾಮಾಯಣ ದರ್ಶನಂ ಬರೆದಿರುವಂತ ಕವಿಯ ಶಿಷ್ಯರು ರಾಮನ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಿದ್ದಾರೆ ಅನ್ನುವಂಥ ನೋವು ತುಂಬಾ ಜನಕ್ಕೆ ಇದೆ. ಸೊ ಆ ತರ ಇರುವಾಗ ನಿಜವಾಗ್ಲೂ ಕುವೆಂಪು ಅವರ ಅಭಿಪ್ರಾಯ ಏನಾಗಿತ್ತು ಅಂತ ಹೇಳುವಂತವರು ಕೂಡ ನಮಗೆ ಬಹಳ ಅಗತ್ಯ ಇವತ್ತಿನ ಕಾಲದಲ್ಲಿ. ಹಾಗೆಯೇ ಈ ಒಂದು ಕಾರ್ಯಕ್ರಮದ ಕಡೆಯ ಘಟ್ಟದಲ್ಲಿ ಇರುವಾಗ ನಾವು ಇವತ್ತು ನಮ್ಮ ಜೊತೆಗೆ ಈ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಶ್ರೀಯುತ ಮನು ಚಕ್ರವರ್ತಿಯವರು, ಖ್ಯಾತ ವಿಮರ್ಶಕರು ಮತ್ತು ಲೇಖಕರವರು, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿತ್ತು. ಅದ್ಭುತವಾಗಿ ಎಲ್ಲ ಪ್ರಶ್ನೆಗಳು, ನೀವೇನ್ ಬೇಕಾದ್ರೆ ಪ್ರಶ್ನೆ ಕೇಳ್ಬೋದಪ್ಪ ಕುವೆಂಪು ಬಗ್ಗೆ, ಎಲ್ಲ ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಇದೆ ಅನ್ನೋ ಹೇಳುವಂತಹ ಒಂದು ಜ್ಞಾನ ಭಂಡಾರವನ್ನ ಇಟ್ಕೊಂಡು ನಮ್ಮ ಜೊತೆಗೆ ಇದ್ದಿದ್ದು ನಿಜವಾಗ್ಲೂ ನಮ್ಮ ಪುಣ್ಯ. ಇವತ್ತು ಅವರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ನಮ್ಮ ಫಿಡೆಲಿಟಿಸ್ ಗ್ಯಾಲರಿಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. For more videos, subscribe and hit the bell icon.